ಕಳೆದ ಬಾರಿ ಭಕ್ತಿಯೋಗ ಈ ಭಾಗವಾಗಿ ಭಗವಂತ ಭಗವಂತ ಮೆಚ್ಚಬೇಕಾದರೆ ಮನುಷ್ಯ ಹೇಗಿರಬೇಕು ಅಥವಾ ಮನುಷ್ಯನಲ್ಲಿ ಯಾವ ಗುಣಗಳಿದ್ದರೆ ಭಗವಂತ ತುಂಬ ಪ್ರೀತಿಕರವಾಗ್ತಾನೆ ಅಂತಂಬ ವಿಚಾರಗಳನ್ನು ನಾವು ನೋಡಿದ್ವಿ. ಅದರ ಸಂಕ್ಷಿಪ್ತವಾಗಿ ಸಾರಾಂಶ ನಾವು ನೋಡೋದಾದರೆ, ಒಟ್ಟಿಗೆ ಕೃಷ್ಣ ಹೇಳೋದು, ಯಾರನ್ನು ದ್ವೇಷಿಸಬಾರದು, ಎಲ್ಲ ಜೀವಿಗಳ ಮೇಲೆಯೂ ಸ್ನೇಹ ಕರುಣೆ ಇರಲೇಬೇಕು, ನಾನು ನನ್ನದು ಎಂಬುವಂಥ ಭಾವನೆ ಕಡಿಮೆ ಆಗಬೇಕು, ಎಲ್ಲವೂ ಭಗವಂತನ ದಾನ ಎಂಬ ಮನೋಭಾವ ಇರಬೇಕು, ಸುಖದಲ್ಲಿ ಹಿಗ್ಗಬೇಡ, ದುಃಖದಲ್ಲಿ ಕುಗ್ಗಬೇಡ, ಕ್ಷಮೆ ಸಮತೆ ಇವು ಭಕ್ತನ ಅಲಂಕಾರ ಅಂತ ಹೇಳ್ತಾನೆ. ದುಃಖದ ಮೂಲ ಅತೃಪ್ತಿ ಅಂತ ಹೇಳ್ತಾನೆ. ಅತೃಪ್ತಿಯೇ ದುಃಖದ ಮೂಲ. ಇದ್ದುದರಲ್ಲಿ ಸಂತೋಷ ಪಡುವುದು ಅಭ್ಯಾಸ ಮಾಡ್ಕೋಬೇಕು, ಬೆಳೆಸಿಕೋಬೇಕು ಆ ಗುಣವನ್ನು. ಯೋಗ ಅಂತಂದರೆ ಕೇವಲ ಆಸನ ಅಲ್ಲ, ಚಂಚಲ ಮನಸ್ಸನ್ನು ಹಿಡಿದು ಏಕಾಗ್ರಗೊಳಿಸುವುದೇ ನಿಜವಾದಂಥ ಯೋಗ. ಹೊರಗಿನ ಬಾಹ್ಯ ಸಾಧನೆಯೆಲ್ಲ ಕೂಡ ಅಂತರಂಗ ಸಾಧನೆಗೆ ಪೂರಕ ಅಷ್ಟೇ. ನಿಜವಾಗೂ ಅದರಿಂದ ಸಾಧನೆ ಮಾಡಲಿಕ್ಕಾಗಲ್ಲ. ಸೊ ಮತ್ತೆ ನಮ್ಮಿಂದ ಯಾರಿಗೂ ಕೂಡ ಉದ್ವೇಗ ಆಗಬಾರದು, ನಾವು ಕೂಡ ಯಾರಿಂದಲೂ ಅಸಹನೆ ಹೊಂದಬಾರದು. ಅತಿಯಾದಂಥ ಸಂತೋಷ, ಅಸೂಯೆ, ಭಯ, ಒತ್ತಡ ಇವುಗಳಿಂದ ಮುಕ್ತರಾಗಬೇಕು. ಆದಾಗ ಮಾತ್ರವೇ ಭಗವಂತನಲ್ಲಿ ಪ್ರೀತಿ ಬರಲಿಕ್ಕೆ ಸಾಧ್ಯ. ಮತ್ತು ಕೊನೆಯದಾಗಿ ಕೆಲವಿನ ಗುಣಗಳನ್ನು ಹೇಳ್ತಾನೆ. ಅನಪೇಕ್ಷ ಶುಚಿ ದಕ್ಷ ಉದಾಸೀನ ಕರ್ತವ್ಯತಃ ಸರ್ವಾರಂಭ ಪರಿತ್ಯಾಗಿ. ಅನಪೇಕ್ಷ ಅಂತಂದರೆ ಹೆಚ್ಚು ಎಕ್ಸ್ಪೆಕ್ಟ್ ಮಾಡದೇ ಇರೋನು, ಆಸೆಗಳು ಕಡಿಮೆ ಇರೋನು. ಸಂಸ್ಕೃತದಲ್ಲಿ ನಿರಾಶೆ ಅಂತಾರೆ. ಆಶೆ ಅಂತಂದರೆ ಆಶೆಗಳು ಕಡಿಮೆ ಇಲ್ಲದವನು ಅಂತ ಅರ್ಥ. ನಿರಾಶೆ ಅಂದರೆ ಕನ್ನಡದಲ್ಲೇ ಅಲ್ಲ, ಕನ್ನಡದಲ್ಲಿ ಡಿಸಪಾಯಿಂಟ್ಮೆಂಟ್ ಅಂತೇವೆ. ಸಂಸ್ಕೃತದಲ್ಲಿ ನಿರಾಶೆ ಅಂತಂದ್ರೆ ಅಂದರೆ ಇಲ್ಲ, ಆಶೆಗಳು ಕಡಿಮೆ ಇರೋನು. ಶುಚಿಹಿ ಒಳಗೂ ಹೊರಗೂ ಶುದ್ಧವಾಗಿರುವಂಥವನು. ದಕ್ಷ ಆತ್ಮಜ್ಞಾನಕ್ಕೆ ಜಾಣತನ. ಉದಾಸೀನ ಆಗ್ರಹರಹಿತವಾದಂಥ ಮನೋಭಾವ. ಗತವ್ಯತಃ ಬೇಸರ ಇಲ್ಲದಂಥ ಸ್ಥಿತಿ. ಸರ್ವಾರಂಭ ಪರಿತ್ಯಾಗಿ. ಯಾವುದೇ ಆಗಲಿ ಒಂದು ಕೆಲಸ ಮಾಡೋ ಕಾಲಕ್ಕೆ ಎಷ್ಟು ಫಲ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದನ್ನು ತ್ಯಾಗ ಮಾಡಬೇಕು. ಇದನ್ನೇ ಸರ್ವಾರಂಭ ಪರಿತ್ಯಾಗಿ ಅಂತ ಕರೀತಾರೆ. ಇದು ಪ್ರೀತಿ, ತೃಪ್ತಿ, ಸಮತ್ವ, ಶುದ್ಧತೆ, ಮನಸ್ಸಿನ ನಿಯಂತ್ರಣೆ ಇದೇ ಭಗವಂತನಿಗೆ ಪ್ರಿಯನಾಗುವಂಥ, ಇಂಥ ಗುಣಗಳಿದ್ದವರೇ ಭಗವಂತನಿಗೆ ಪ್ರಿಯನಾಗುವಂಥ ಭಕ್ತನ ಗುರುತುಗಳು ಅಂತ ಹೇಳಿದ್ದನ್ನು ನಾವು ನೋಡಿದ್ವಿ. ಇದು ಕೃಷ್ಣ ಅರ್ಜುನನಿಗೂ ಹೇಳಿದ. ಅವರಿಬ್ಬರು ಕಾನ್ವರ್ಸೇಷನ್ ಏನಿದೆ ಅದನ್ನು ವೇದವ್ಯಾಸರು ನಮಗೆ ಈ ಭಗವದ್ಗೀತಾ ಶ್ಲೋಕಪೂರ್ವಕವಾಗಿ ನಮಗೆ ಕೊಟ್ಟಿದ್ದಾರೆ. ಮುಂದಿನ ಶ್ಲೋಕವನ್ನು ನಾವು ನೋಡೋಣ. ಯೋನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಚತಿ ಶುಭ ಅಶುಭ ಪರಿತ್ಯಾಗಿ ಭಕ್ತಿಮಾನ್ ಯಹ ಸಮೇ ಪ್ರಿಯ ಅಂತ ಹೇಳ್ತಾರೆ. ಇಲ್ಲಿ ಹಿಂದೆ ಹೇಳಿದಂಥ ಕೆಲವು ವಿಚಾರವನ್ನೇ ಮತ್ತೆ ಪುನರುಕ್ತಿ ಆಗಿದೆ. ಸಾಮಾನ್ಯವಾಗಿ ಒಂದು ವಿಷಯವನ್ನು ಹೆಚ್ಚು ಸ್ಪಷ್ಟಪಡುವುದಕ್ಕಾಗಿ ಮತ್ತು ಒಂದು ವಿಚಾರವನ್ನು ಹೆಚ್ಚು ಒತ್ತು ಕೊಡೋದಕ್ಕಾಗಿ ಮತ್ತೆ ಮತ್ತೆ ಹೇಳಿದ್ದನ್ನೇ ಹೇಳ್ತಾರೆ, ಪುನರುಕ್ತಿ ಅಂತ. ಇಲ್ಲಿ ಕೃಷ್ಣ ಹೇಳ್ತಾನೆ, ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಬೀಗಬೇಡ ಮತ್ತು ಇನ್ನೊಬ್ಬರನ್ನು ಕಂಡು ಹೇಸಿಗೆ ಪಡಬೇಡ. ಯಾಕೆಂದರೆ ಇದು ಕಲಿಯುಗದಲ್ಲಾಗಲಿ ಯಾವ ಯುಗದಲ್ಲಾಗಲಿ ಕೆಲ ಕೆಟ್ಟ ಗುಣಗಳ ಸಂಪ್ರದಾಯದಲ್ಲಿ ಇದು ಬಂದ್ಬಿಡ್ತದೆ. ಸೊ ಹಾಗಾಗಿ ಅಹಂಕಾರ ಬೇಡ. ಸಿಕ್ಕಿತೆಂದು ಅತೀವ ಖುಷಿ, ಸಿಕ್ಕಿಲ್ಲ ಅಂತಂಬೋದು ದುಃಖ ಅಥವಾ ದ್ವೇಷ ಬೇಡ ಅಂತ ಕೃಷ್ಣ ಹೇಳ್ತಾನೆ. ಇದು ಇಂಪಾರ್ಟೆಂಟ್ ಆಗಿ ಯಾವ ಮನುಷ್ಯನಲ್ಲಿ ಗುಣ ಇದೆಯೋ ಅದು ಭಗವಂತ ಇಷ್ಟಪಡ್ತಾನೆ. ಅಷ್ಟೇ ಆಗಲಿ, ಹೊರಗಿನ ಯಾಂತ್ರಿಕವಾದಂಥ ನಾವು ಕೊಡುವಂಥ ಫಲಕಾಮನೆಗಳಿಗೆ ಭಗವಂತ ಪ್ರೀತಿ ಆಗೋದಿಲ್ಲ. ಏಕೆಂದರೆ ಸಮಸ್ತ ಸೃಷ್ಟಿಯನ್ನು ಮಾಡಿದವನು ಭಗವಂತನೇ. ಯಾವ ವಸ್ತು ನಮಗೆ 10ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ವಿಭೂತಿ ಯೋಗದಲ್ಲಿ ಭಗವಂತ ಯಾವುದರೊಳಗೆ ವಿಭೂತಿ ಇದ್ದಾನೆ ಅಂತ. ಅದರಲ್ಲೆಲ್ಲ ಆತ ಸೃಷ್ಟಿ ಮಾಡಿದ್ದೆ. ಆತಂದು ಮತ್ತೆ ಆತಗೆ ಕೊಡ್ತೇವೆ, ಕೊಟ್ಟು ಮತ್ತೆ ಡೈಲಿ ಮಾತಾಡ್ಕೊಳ್ತೇವೆ. ಕೊಡೋದು ಒಳ್ಳೆಯದೇ. ಸಣ್ಣ ಮಗು ತಂದೆಗೆ ತಿನ್ನಿಸಿದಂಗೆ ಫೀಲ್ ಆಗ್ತಾರೆ, ಅದು ಒಂಥರ ಒಳ್ಳೆಯದೇ, ಸಮರ್ಪಣಾ ಭಾವ ಅಂತ ಕರಿತೇವೆ. ಆದರೆ ಅದರಿಂದ ಡೀಲ್ ಮಾಡ್ಕೊಡೋದು, ನೀನು ಇದು ಮಾಡಿದ್ರೆ ನಾನು ಇದು ಕೊಡ್ತೇನೆ, ಅದು ಕರೆಕ್ಟ್ ಅಲ್ಲ. ಅದಕ್ಕೆ ಫಲತ್ಯಾಗ,
ಹೆಚ್ಚು ಎಕ್ಸ್ಪೆಕ್ಟ್ ಮಾಡಬೇಡ ಅಂತ ಹೇಳ್ತಾನೆ. ಸೊ ಜೀವನದಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯ ಇದು ಶುಭ. ಉಳಿದ ಎಲ್ಲ ವಿಷಯಗಳು ಕೂಡ ಒಳಿತು ಕೆಡುಕುಗಳನ್ನು ವಿಶ್ಲೇಷಣೆ ಬೇಡ. ಸೊ ಏನು ನಮಗೆ ಎಕ್ಸ್ಪೆಕ್ಟೇಷನ್ ನಾವು ಬಂದಿದ್ದು ಯಾಕೆ, ಅದು ಯಾವಾಗೂ ನಾವು ನೆನಪಲ್ಲಿರಬೇಕು. ನಮಗೆಲ್ಲ ಗೊತ್ತಿದೆ, ಈ ಶರೀರ ಹೋದ ಮೇಲೆ ಮತ್ತೆ ಇಂತಹ ಶರೀರ, ಇಂಥ ಅವಕಾಶ ಬರುತ್ತೆ ಅಂತಂಬೋ ಗ್ಯಾರಂಟಿ ಇಲ್ಲ. ಈಗಲೇ ನಾವು ಲೌಕಿಕ ಜೀವನದಲ್ಲಿ ಯಾವುದೋ ಒಂದು ಕೊರಗಿಂದ ಒದ್ದಾಡ್ತಾ ಇದ್ದೇವೆ. ಆ ಕೊರಗಿಗೆ ಇಲ್ಲದಕ್ಕೆ ಮೂಲ ಏನು? ನಾವು ಅದನ್ನು ಪಡ್ಕೊಳ್ಳಿಕ್ಕೆ ಬೇಕಾದಂಥ ಅರ್ಹತೆ ನಾವು ಹಿಂದಿನ ಜನ್ಮದಲ್ಲಿ ಸಂಪಾದನೆ ಮಾಡಿಲ್ಲ. ಅಷ್ಟೇ, ಬೇಸಿಕ್, ಇನ್ನೇನಿಲ್ಲ. ಯಾಕಂದರೆ ಶುಭ ಕರ್ಮಗಳಿದ್ದರೆ ನಮ್ಮ ಮನಸ್ಸಲ್ಲಿ ಏನು ಅನಿಸುತ್ತೋ ಅದನ್ನು ಈಡೇರಿಸಿಕೊಳ್ಳಿಕ್ಕೆ ಬೇಕಾದಂಥ ಅವಕಾಶ ಭಗವಂತ ಮಾಡಿಕೊಡ್ತಾನೆ. ಇಲ್ಲ ಅಂತಂದರೆ ಅದು ನಮಗೆ ಬರೋದಿಲ್ಲ, ಯಾಕಂದರೆ ಹಿಂದಿನ ಜನ್ಮದಲ್ಲಿ ಆಗಲಿಲ್ಲ. ಈಗ ಅಟ್ಲೀಸ್ಟ್ ಬರೋ ಜನ್ಮಲ್ಲಾದರೂ ನಾವು ಅಂದುಕೊಂಡಿದ್ದು ಬರಬೇಕು ಅಂತಂದ್ರೆ ಏನು ಮಾಡಬೇಕು? ಈ ಜನ್ಮದಲ್ಲಿ ಅದಕ್ಕೆ ಬೇಕಾದಂಥ ಪುಣ್ಯವನ್ನು ಸಂಪಾದನೆ ಮಾಡಬೇಕಲ್ಲ. ಇರೋ ಸಮಯವನ್ನೆಲ್ಲ ಕೂಡ ವ್ಯರ್ಥ ಮಾಡಿಬಿಟ್ಟು ಕೊನೆಯದಾಗಿ ಬರೋ ಜನ್ಮದಲ್ಲಿ ಇದಕ್ಕನ ವರಿಷ್ಠಾಗಿ ಆಗತ್ತೆ. ಅದಕ್ಕೆ ಹೇಳ್ತಾರೆ, ಅಟ್ಲೀಸ್ಟ್ ಮೂಲವನ್ನಾದರೂ ರಕ್ಷಣೆ ಮಾಡಿಕೋ. ಬರೋ ಜನ್ಮದಲ್ಲಿ ಮೋಕ್ಷಕ್ಕೆ ಹೋಗ್ತೀವೋ, ಜ್ಞಾನವನ್ನು ಪಡಿತೀವೋ ಅಂತ ದೊಡ್ಡ ದೊಡ್ಡ ಟಾರ್ಗೆಟ್ಸ್ ಬೇಡ. ಈಗ ಅಟ್ಲೀಸ್ಟ್ ಏನು ಅವಕಾಶ ನನಗೆ ಬಂದಿದೆ, ಅಟ್ಲೀಸ್ಟ್ ಬರೋ ಜನ್ಮದಲ್ಲಿ ಇದಕ್ಕನ ವರಸ್ಟ್ ಆಗದೆ ಮಿನಿಮಮ್ ಇಷ್ಟಾದರೂ ಭಗವಂತ ಕೊಡೋ ಥರ ನಾವು ಮೇಂಟೈನ್ ಮಾಡ್ಕೋಬೇಕಾದ್ರೆ ಅದಕ್ಕೆ ತಕ್ಕಂತೆ ಪುಣ್ಯವನ್ನು ಮಾಡಿಕೊಳ್ಬೇಕಲ್ಲ. ಅದಕ್ಕೆ ಹೇಳ್ತಾರೆ, ಜೀವನದಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯ ಇದು ತುಂಬ ಶುಭ. ಜ್ಞಾನ, ಭಕ್ತಿ, ಜ್ಞಾನ ಅಂತಂದ್ರೆ ಏನು? ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಜ್ಞಾನವನ್ನು ಗಳಿಸ್ಬೇಕು. ಅದು ಹೇಗೆ ಮಾಡಬೇಕು, ಅದರಿಂದ ಏನಾಗತ್ತೆ ಅಂತ ತಿಳ್ಕೊಳ್ಳಾರ್ದೆ ಮುಂದೆ ಹೋಗಬಾರದು. ಇದನ್ನೇ ಜ್ಞಾನ ಅಂತೀವಿ. ಅಷ್ಟೇ ಆಗಲಿ, ರಾಮಾಯಣ, ಭಾರತ ಆದಿ ಪ್ರವಚನಗಳನ್ನು ಕೇಳೋದನ್ನು ಜ್ಞಾನ ಅನ್ನೋದಿಲ್ಲ. ಜ್ಞಾನ ಅಂತಂದ್ರೆ ಇಷ್ಟೇನು ಇನ್ಫಾರ್ಮೇಶನ್ ಯಾಕೆ ಬೇಕು? ಅದರ ಪ್ರಕಾರ ಜೀವನ ನಡ್ಕೊಳ್ಬೇಕು ಅಂತಂದಾಗ ನಾನು ನಡ್ಕೊಳ್ಳೋದಿಲ್ಲ, ಕೇವಲ ನಾನು ಅದನ್ನು ಪಾರಾಯಣ ಮಾಡಿದ್ರೆ ಪುಣ್ಯ, ಪ್ರವಚನ ಕೇಳಿದ್ರೆ ಪುಣ್ಯ ಅಂತಂದ್ರೆ ಅದು ಎದಕ್ಕೂ ಕೆಲಸಕ್ಕೆ ಬರಲ್ಲ. ಅದರಿಂದ ಭಕ್ತಿ, ವೈರಾಗ್ಯ ಎರಡೂ ಹುಟ್ಟಲ್ಲ. ಅನೇಕ ಬಾರಿ ನಾವು ಸ್ಪರ್ಶ ಮಾಡಿದ ವಿಚಾರವೇ ಮತ್ತೆ ಮತ್ತೆ ಇಲ್ಲೇ ಹೇಳ್ತಾ ಇದ್ದೇನೆ. ಯಾರಾದರೂ ಒಬ್ಬ ವ್ಯಕ್ತಿ ಮೇಲೆ ನಮಗೆ ಪ್ರೀತಿ ಬರಬೇಕಂದ್ರೆ ಏನು ಮಾಡಬೇಕು? ಮೊದಲು ಅವನನ್ನು ಸ್ಟಡಿ ಮಾಡಬೇಕು. ಸ್ಟಡಿ ಮಾಡದೆ ಪ್ರೀತಿ ಹೆಂಗೆ ಬರುತ್ತೆ? ಅವನ ಬಗ್ಗೆ ಏನೂ ಸ್ಟಡಿ ಮಾಡದೆ ಒಬ್ಬ ಮನುಷ್ಯನ ನೋಡದೆ ಪ್ರೀತಿ ಬಾ ಅಂತಂದ್ರೆ ಬರುತ್ತಾ? ಬರಲ್ಲ. ಮೊದಲು ಸ್ಟಡಿ ಮಾಡ್ತೀವಲ್ಲ. ಹಾಗೆ ಭಗವಂತನ ಬಗ್ಗೆ ಭಕ್ತಿ ಬರಬೇಕಾದ್ರೆ ಭಗವಂತನನ್ನು ಸ್ಟಡಿ ಮಾಡಬೇಕಲ್ವಾ? ಸ್ಟಡಿ ಮಾಡಿ ನಿಜವಾಗಿ ಯಾಕೆ ಇದು ಕೊಡ್ತಾನೆ ಒಬ್ಬ ವ್ಯಕ್ತಿಯನ್ನು ಈ ರೀತಿ ಪರೀಕ್ಷೆ ಯಾಕೆ ಮಾಡ್ತಾನೆ, ಭಗವಂತನ ರೋಲ್ ಏನು ನನ್ನ ಜೀವನದಲ್ಲಿ, ನಾನು ಹೇಗೆ ನಡ್ಕೊಳ್ಬೇಕು, ಇದೆಲ್ಲ ಕೂಡ ತಿಳ್ಕೊಳ್ಬೇಕು. ಇದನ್ನೇ ಜ್ಞಾನ ಅಂತಂತೀವಿ. ಆಗಲಿ ಯಾರೋ ಒಂದು ಪುಸ್ತಕ ಓದ್ಬಿಡೋದನ್ನು ಜ್ಞಾನ, ದಟ್ಸ್ ಸುಮ್ಮನೆ ಅಷ್ಟೇ. ಇದನ್ನು ಅರ್ಥಪೂರ್ವ, ವಿವೇಕಪೂರ್ವಕವಾದಂಥ ಜ್ಞಾನ, ಅದು ಜಸ್ಟ್ ನಾಲೆಡ್ಜ್, ಜಸ್ಟ್ ಇನ್ಫಾರ್ಮೇಶನ್, ಅದು ಉಪಯೋಗ ಇಲ್ಲ. ತಿಳ್ಕೊಂಡು ಅದರ ತಕ್ಕಂತೆ ನಮ್ಮ ಆಲೋಚನೆ ಇರಬೇಕು. ಆಮೇಲೆ ಆ ಥರ ಇದ್ದರೆ ಭಕ್ತಿ ಆಟೋಮೆಟಿಕ್ಕಾಗಿ ಬರುತ್ತೆ. ಶ್ರವಣ, ಮನನ, ಧಾರಣ ಅಂತೇವೆ ಜ್ಞಾನ ವಿಚಾರದಲ್ಲಿ. ಫಸ್ಟ್ ಕೇಳಬೇಕು ಅಥವಾ ತಿಳ್ಕೊಳ್ಬೇಕು. ಮನನ, ಅದರ ಬಗ್ಗೆ ಆಲೋಚನೆ ಮಾಡಬೇಕು. ಧಾರಣ, ಅದನ್ನು ಮತ್ತೆ ಇಂಪ್ಲಿಮೆಂಟ್ ಮಾಡಬೇಕು. ಹೀಗಾದಾಗ ಮಾತ್ರವೇ ಜ್ಞಾನಕ್ಕೆ ಬೆಲೆ, ಇಲ್ಲದ್ರೆ ಉಪಯೋಗ ಇಲ್ಲ. ಭಕ್ತಿ ಅಂದ್ರೆ ಪ್ರೀತಿ, ಭಗವಂತನ ಮೇಲೆ ಪ್ರೀತಿ ಆಟೋಮೆಟಿಕ್ ಬರುತ್ತೆ ಯಾವಾಗ ಜ್ಞಾನ ಇದ್ದಾಗ. ಭಗವಂತನ ಮೇಲೆ ಯಾವಾಗ ಪ್ರೀತಿ ಇರುತ್ತೋ ಲೌಕಿಕವಾದಂಥ ಬೇರೆದು ಯಾವುದು ಕೂಡ ನಮಗೆ ದೊಡ್ಡ ಸಂಗತಿ ಅಂತ ಅನಿಸೋದೇ ಇಲ್ಲ. ಅದನ್ನೇ ವೈರಾಗ್ಯ ಅಂತೇವೆ. ಸೊ ವೈರಾಗ್ಯ ಅಂತಂದ್ರೆ ಕಂಟೆಂಟ್ಮೆಂಟ್ ಅಥವಾ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಅಂತೇವೆ. ಸೊ ಅಟ್ಯಾಚ್ಮೆಂಟ್ ಇರಬೇಕು, ಅದು ಹೇಗಿರಬೇಕು? ಡಿಟ್ಯಾಚ್ ಆಗಿರ್ಬೇಕು. ಸೊ ಈಗ ಜೀವನದಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯ ಇದೇ ಶುಭವಾಗತ್ತೆ. ಉಳ್ಕೊಳ್ಳೋದು, ನಮ್ಮ ಜೀವನ ಉದ್ಧಾರ ಮಾಡೋದು ಅದೇ. ಉಳಿದಂತೆ ಎಲ್ಲ ವಿಷಯಗಳು ಕೂಡ ಅದರ ಬಗ್ಗೆ ಹೆಚ್ಚಾದಂಥ ವಿಶ್ಲೇಷಣೆ ಮಾಡಬೇಡ ಅಂತ ಹೇಳ್ತಾನೆ. ಈ ಪ್ರಪಂಚದಲ್ಲಿ ಯಾವುದೂ ಕೂಡ ಆಕಸ್ಮಿಕವಾಗಿ ನಡೆಯಲ್ಲ. ಇಲ್ಲಿ ನಡೆಯುವಂಥ ಪ್ರತಿಯೊಂದು ಘಟನೆ ಹಿಂದೆ ನಮಗೆ ತಿಳಿಯದೆ ಇರುವಂಥ ಒಂದು ಕಾರಣ ಇರುತ್ತೆ. ಅದಕ್ಕಾಗಿ ಅದನ್ನು ಶುಭ ಅಶುಭ ಅಂತ ನಿರ್ಧರಿಸೋದು ನಾವು ಸಮರ್ಥರಲ್ಲ. ಈ ರೀತಿ ತಿಳಿದು ಬದುಕುವಂಥ ಭಕ್ತ ನನಗೆ ಪ್ರಿಯ ಅಂತ ಅನಿಸ್ತಾನೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಯಾವುದೂ ಆಕಸ್ಮಿಕವಲ್ಲ, ಎಲ್ಲ ಕೂಡ ಒಂದಕ್ಕೂ ಇನ್ನೊಂದು ಕಾರಣ ಆಗ್ತದೆ. ನಾವೇನೋ ಇವಾಗ ನಮ್ಮ ಜೀವನ ಆಕಸ್ಮಿಕ ಅಲ್ಲ.
ಹಿಂದಿನ ಜನ್ಮದಲ್ಲಿ ಮಾಡಿದ್ದಕ್ಕೆ ಇವಾಗ ಅನುಭವಿಸ್ತಾ ಇದ್ದೇವೆ. ಅಥವಾ ನಾವು ಡೆಸಿಷನ್ ಏನಾದರೂ ತಗೊಂತೀವಿ, ಒಂದು ಕೆಲಸ ಮಾಡ್ತೀವಿ, ಅದು ಕೂಡ ಆಕಸ್ಮಿಕ ಅಲ್ಲ. ಯಾಕೆಂತಂದರೆ ಹಿಂದಿನ ಜನ್ಮದಲ್ಲಿ ನಾವು ಎಷ್ಟುವರೆಗೂ ಟ್ರೈನ್ ಆಗಿದ್ದೇವೋ ಅಷ್ಟೇ ಆಚರಣೆಗೆ ಬರುತ್ತೆ. ನಮಗೆ ಅದು ಆಕಸ್ಮಿಕ ಅಂತ ಕಾಣಬಹುದು, ಯಾಕಂದ್ರೆ ನಮಗೆ ಗೊತ್ತಿಲ್ಲ. ಆದ ಕಾರಣ ಸ್ಟಡಿ ಮಾಡಿದಾಗ ಯಾವುದೂ ಆಕಸ್ಮಿಕ ಅಲ್ಲ ಅಂತ ಗೊತ್ತಾಗ್ತದೆ. ಆಮೇಲೆ ಮತ್ತೊಂದು ಶ್ಲೋಕವನ್ನು ನೋಡೋಣ. ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖದಕ್ಕೇಶು ಸಮಸಂಗ ವಿವರ್ಜಿತ. ಮತ್ತೊಂದು ತುಲ್ಯನಿಂದಾ ಸ್ತುತಿರ್ಮೌನಿ ಸಂತುಷ್ಟೋ ಏನ ಕೇನಚಿತ್ ಅನಿಕೇತಃ ಸ್ಥಿರಮತಿರ್ ಭಕ್ತಿಮಾನ್ ಮೇ ಪ್ರಿಯೋ ನರಃ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಾವು ಶತ್ರು ಅಥವಾ ಮಿತ್ರ ಎನ್ನುವಂಥ ಭಾವನೆಯನ್ನು ಒಂದು ರೀತಿಯಾಗಿ ವ್ಯಾವಹಾರಿಕವಾಗಿ ರೂಢಿಸ್ಕೊಳ್ತೇವೆ. ನಾವು ನಮ್ಮನ್ನು ಹೊಗಳುವರು ನಮಗೆ ತುಂಬ ಮಿತ್ರರು, ನಮ್ಮ ತಪ್ಪನ್ನು ತೆಗಳುವರು ಶತ್ರುಗಳು. ಇದು ನಮ್ಮ ಅಪ್ರಬುದ್ಧದಂಥ ನಡೆ, ನಮ್ಮ ಡೆಫಿನಿಷನ್ಸ್ ಇದು. ಸೊ ಮಿತ್ರರು ಶತ್ರುಗಳು ನಮ್ಮ ಡೆಫಿನಿಷನ್ಗೆ ಇರುತ್ತೆ. ಸ್ನೇಹ ಹಿಂದೆ ಒಂದೊಂದ್ಸಲಿ ದ್ವೇಷ ಇರ್ಬೋದು, ದ್ವೇಷದ ಹಿಂದೆ ಸ್ನೇಹವೂ ಇರ್ಬೋದು. ಪುರಂದರದಾಸರು ಅದಕ್ಕೆ ಹೇಳ್ತಾರೆ, ನಿಂದಕರಿರಬೇಕು ಅಂತ ಹಾಡನ್ನು ಕೂಡ ಹೇಳಿದ್ದಾರೆ. ನಿಂದಕರು ನಮ್ಮ ನಿಂದೆ ಮಾಡುವ ಮೂಲಕ ನಮ್ಮಲ್ಲಿರುವಂಥ ನಿಂದ್ಯವಾದಂಥ ದೋಷಗಳ ಫಲವನ್ನು ತೆಗೆದುಕೊಳ್ತಾರೆ. ಯಾಕೆಂದರೆ ನಾವು ಕರ್ಮ ಸಿದ್ಧಾಂತದಲ್ಲಿ ಕೂಡ ಒಂದು ವಿಷಯ ನೋಡ್ತೀವಿ, ಕರ್ಮ ಟ್ರಾನ್ಸ್ಫರ್ ಆಗುತ್ತಾ ಒಬ್ಬರಿಂದ ಒಬ್ಬರಿಗೆ. ಈಗ ಹಿಂದೆ ನಾನೇನೋ ಪಾಪ ಮಾಡಿದ್ದೇನೆ, ದಾನ ಕೊಟ್ಟರೆ ಟ್ರಾನ್ಸ್ಫರ್ ಆಗ್ತದಾ? ಸಮ್ ಸ್ಪೆಸಿಫಿಕ್ ಕಂಡೀಷನಲ್ಲಿ ಟ್ರಾನ್ಸ್ಫರ್ ಆಗುವಂಥ ಮಾತೇನೋ ಉಂಟು. ಆದರೆ ಅದಕ್ಕೆ ತಿಳುವಳಿಕೆಯಿಂದ ಮಾಡಿದಾಗ ಮಾತ್ರ ಟ್ರಾನ್ಸ್ಫರ್ ಆಗ್ತದೆ, ಎಲ್ಲದಕ್ಕೂ ಆಗಲ್ಲ. ಆದರೆ ಈಗ ನೋಡಿ, ಒಬ್ಬ ಬ್ರಾಹ್ಮಣ ಇದ್ದಾನೆ. ಬ್ರಾಹ್ಮಣ ಇದ್ದಾಗ ಬಂದು ಯಾರೋ ಒಬ್ಬರು ಬಂದು ಕರೀತಾರೆ, ಸ್ವಾಮಿ ಈ ಥರ ತುಂಬ ಕಷ್ಟದಲ್ಲಿದ್ದೇವೆ, ಒಂದು ದಕ್ಷಿಣೆಯನ್ನು ಸ್ವೀಕಾರ ಮಾಡಬೇಕು. ಏನು ಹೇಳಲ್ಲ, ಒಂದು ಯಾವುದೋ ಒಂದು ಸ್ವೀಕಾರ, ನಮ್ಮ ಮನೆಗೆ ಇದು ಈ ಥರ ಒಂದು ಪೂಜೆ ಮಾಡಿದ್ದೇವೆ. ಪ್ರತಿಯೊಂದು ಪೂಜೆ ಹಬ್ಬಗಳಲ್ಲಿ ನಮ್ಮಲ್ಲಿ ದಾನ ಅಂತಂಬೋದು, ದಾನ ದಕ್ಷಿಣೆ ಅಂತಂಬೋದು ಕಾಮನ್. ಅದನ್ನು ಎಲಿಜಿಬಲ್ ಯಾರಿರ್ತಾರೆ ಅವರನ್ನು ಕರೆಸ್ತಾರೆ, ಅವ್ರ ಕೈ ಕೊಟ್ಟು ನಮ್ಮನ್ನು ಆಶೀರ್ವಾದ ಮಾಡಿ, ನಮ್ಮನ್ನು ಅನುಗ್ರಹ ಮಾಡಿ. ಯಾಕಂದರೆ ಬ್ರಾಹ್ಮಣನಲ್ಲಿ ಭಗವಂತನೇ ಇರ್ತಾನೆ ಅಂಥೇಳಿ ನಾವು ವಿಭೂತಿ ಯೋಗದಲ್ಲಿ ನೋಡಿದ್ವಿ. ಆವಾಗ ಏನು ಮಾಡ್ತಾರೆ, ಅವ್ರು ತಗೊಂಡು ಇವನ್ನ ಆಶೀರ್ವಾದ ಮಾಡ್ತಾರೆ. ಅಂದರೆ ಬ್ರಾಹ್ಮಣ ಅದೇ ರೀತಿ ಜೀವನ ಮಾಡ್ತಾ ಇರ್ತಾನೆ. ಆದ ಕಾರಣ ಅಮೃತ ವೃತ್ತಿಯೋ ಮೃತ ವೃತ್ತಿಯೋ ಮಾಡ್ತಾ ಇರೋದ್ರಿಂದ ಹೀ ಈಸ್ ಎಲಿಜಿಬಲ್. ಅವನು ತಗೊಂಡ್ರೂ ಕೂಡ ಅವನ ಇಡೀ ಜೀವನೆಲ್ಲ ಕೂಡ ಜೀವನ ಉದ್ಧಾರಕ್ಕಾಗಿ, ಜ್ಞಾನವನ್ನು ಗಳಿಸೋದಕ್ಕಾಗಿ, ಭಗವಂತನ ತಿಳಿಯೋದಕ್ಕೋಸ್ಕರವೇ ಮಾಡ್ತಿರ್ತಾನೆ. ಸೊ ಅಂಥವರಿಗೆ ಬೇರೆ ಏನು ಕಾರ್ಯ ಇರಲ್ಲ. ಹಾಗಾಗಿ ಅಂಥವರಿಗೆ ಸಪೋರ್ಟ್ ಮಾಡಲಿಕ್ಕೋಸ್ಕರನೂ ಬೇಕು, ಅಂಥವ್ರ ಮೂಲಕ ಇಂಥವರಿಗೆ ಉದ್ಧಾರ ಮಾಡಲಿಕ್ಕೂ ಬೇಕು. ಭಗವಂತ ಒಂದು ವ್ಯವಸ್ಥೆ ಮಾಡಿಟ್ಟಿರ್ತಾನೆ. ಒಂದು ವೇಳೆ ಆ ತಗೊಳ್ಳೋವನಿಗೆ ಎಲಿಜಿಬಿಲಿಟಿ ಇಲ್ಲದಿದ್ರೂ ಕೇವಲ ಒಂದು ವ್ಯಾಪಾರವನ್ನು ವೃತ್ತಿಯಿಂದ ಬರೋದು, ದಕ್ಷಿಣ ಸ್ವೀಕಾರ ಮಾಡೋದು, ಹಿಂಗೆ ಆದರೆ, ಅಥವಾ ಕೊಡೋನಿಗೆ ಕೂಡ ಏನೋ ಕೊಡಬೇಕಲ್ಲ ಅಂತ ಕೊಡೋದು, ಪ್ರೀತಿಯಿಂದ ಕೊಡೋದಲ್ಲ. ಆದರೆ ಅವನಲ್ಲಿ ಭಗವಂತ ಇದ್ದಾನೆ, ನನ್ನನ್ನು ಅನುಗ್ರಹ ಮಾಡ್ತಾನೆ ಅಂತ ಅಲ್ಲದೆ ಕೊಟ್ಟರೆ ಏನಾಗುತ್ತೆ, ಜಸ್ಟ್ ಒಂದು ವ್ಯಾಪಾರ ಆಗುತ್ತೆ. ಈ ಒಂದು ದುಡ್ಡು ಅವ್ರು ತಗೊಂಡೆ. ನಾವು ಹೇಳಿದ್ವಲ್ಲ, ಜ್ಯೋತಿಷ್ಯದಲ್ಲಿ ಮಕ್ಕಳ ವಿಚಾರದಲ್ಲಿ ಬಂತು, ಎಂಥ ಮಕ್ಕಳು ಹುಡ್ತಾರೆ ಅಂತೇಳಿ, ಋಣ ಸಂಬಂಧಿ ಪುತ್ರರು ಅಂತಂತೇವೆ. ಬಂಧುಗಳು ಪುತ್ರರು ಯಾರೇ ಆಗಲಿ, ನಾವು ಕೊಟ್ಟಿದ್ದನ್ನು ನಾವು ಮರುಜನ್ಮದಲ್ಲಿ ಅವ್ರ ಮೂಲಕ ನಾವು ಮತ್ತೆ ಪಡಿತೇವೆ. ಅದರ ಹಿಂದೆ ಒಂದು ಸಮರ್ಪಣಾ ಭಾವ ಇಲ್ಲದೇ ಇದ್ದಾಗ ಏನಾಗ್ತದೆ, ಬರೋ ಜನ್ಮದಲ್ಲಿ ನಾವು ಅವನಿಗೆ ₹1,00,000 ಕೊಟ್ವಿ, ಬರೋ ಜನ್ಮದಲ್ಲಿ ಅವನ ಮನೆಗೆ ಕೂತ್ವಿ ಅದನ್ನು ರಿಕವರ್ ಮಾಡ್ಕೊಳ್ಳಿಕ್ಕೆ. ಅವ್ರ ಬಂಧುಗಳಾಗಿ ಹುಡ್ತೇವೆ, ಶತ್ರುಗಳಾಗಿ ಬಂದು ಟೋಪಿ ಹಾಕಿ ತಗೊಳ್ಳೋರು ಇರ್ತಾರೆ. ಯಾವುದೂ ಆಕಸ್ಮಿಕ ಅಲ್ಲ. ನಮಗೇನೋ ನಂಗೆ ತಿಳುವಳಿಕೆ ಇಲ್ಲ, ಮೋಸ ಮಾಡಿಬಿಟ್ಟ ಅವನು ಅಂತ ಹೇಳ್ತೇವೆ, ಆಗೋದೇ ಇಲ್ಲ. ಆ ಥರ ಯಾವುದೂ ಆಕಸ್ಮಿಕವಾಗಿ ನಡೆಯಲ್ಲ. ಹಾಗಾಗಿ ಇಲ್ಲಿ ಇದೊಂದು ಪದ್ಧತಿ ಇದೆ. ಬ್ರಾಹ್ಮಣ ಮೂಲಕ ನಾವು ಅವನ ಇಬ್ಬರಿಗೂ ಎಲಿಜಿಬಿಲಿಟಿ ಇದ್ದರೆ ಕರ್ಮ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಅವಕಾಶ ಉಂಟು. ಇಲ್ಲದ್ರೆ ಕರ್ಮ ಟ್ರಾನ್ಸ್ಫರ್ ಆಗಲ್ಲ. ಕೊಟ್ಟವನಿಗೂ ಅದರ ತೊಂದರೆ ಇಲ್ಲ, ತಗೊಂಡವನಿಗೂ ತೊಂದರೆ ಇಲ್ಲ, ಆ ಭಾವನೆ ಇಲ್ಲದೆ ಇದ್ದಾಗ. ಒಂದು ವೇಳೆ ಕೊಡೋನು ತುಂಬ ಒಳ್ಳೆ ಭಾವನೆಯಿಂದ ಅವನಲ್ಲಿ ಬ್ರಾಹ್ಮಣನಿಗೆ ಭಗವಂತನಿಗೆ ಕೊಡ್ತಾ ಇದ್ದೇನೆ ಅಂತಂದರೆ, ತಗೊಂಡವನಿಗೆ ಆ ಎಲಿಜಿಬಿಲಿಟಿ ಇಲ್ಲದ್ರೆ ಆ ಕರ್ಮ ಅವನಿಗೆ ಟ್ರಾನ್ಸ್ಫರ್ ಆಗ್ತದೆ, ಅದು ಅದ್ರ ಬೇರೆ ವಿಷಯ. ಇಲ್ಲಿ ಏನು ಹೇಳ್ತಾರೆ, ಇದು ಯಾವುದೂ ಬೇಕಾಗಿಲ್ಲ. ನಮ್ಮ ಕರ್ಮಗಳು ಇನ್ನೊಬ್ಬರಿಗೆ ಹೇಗೆ ಸಾಕಾಕೋದು ಅಂತಂಬೋದು ನೋಡೋರಿಗೆ ಇದೊಂದು ಒಳ್ಳೆಯ ಅವಕಾಶ.
ಯಾರಾದರೂ ನಮ್ಮನ್ನು ಬೈದ್ರಂತ ಅಂದ್ಕೊಳ್ಳಿ, ನಮ್ಮ ಕರ್ಮ ಆಟೋಮೆಟಿಕ್ ಅವ್ರಿಗೆ ಟ್ರಾನ್ಸ್ಫರ್ ಆಗ್ತದೆ. ಇದು ಕರ್ಮ ಸಿದ್ಧಾಂತದ ನಿಯಮ. ಅದಕ್ಕೆ ಶಾಸ್ತ್ರದಲ್ಲೂ ಅನೇಕ ಕಡೆ ಹೇಳ್ತಾರೆ. ವಿಶೇಷವಾಗಿ ಪುರಂದರದಾಸರು ತಮ್ಮ ಕೃತಿಯಲ್ಲೇ ಹೇಳಿಕೊಂಡಿದ್ದಾರೆ, ನಿಂದಕರು ಮಾಡಿದಷ್ಟು ನಮಗೆ ಪುಣ್ಯ ಇನ್ಯಾರು ಮಾಡಲ್ಲಪ್ಪ. ಯಾಕಂದರೆ ಅವರು ನಮ್ಮ ಪಾಪವನ್ನು ಕಚ್ಕೊಂಡು ಅವರು ಪುಣ್ಯವನ್ನು ನಮಗೆ ಕೊಟ್ಟು ಹೋಗ್ತಾರೆ. ಇದಕ್ಕನ್ನ ಏನಿದೆ, ಫ್ರೀಯಾಗಿ ಬರುವಂಥದ್ದು. ಸರ್ಕಾರಿ ಬಸ್ಸುಗಳು ಫ್ರೀಯಾಗಿ ಹೆಣ್ಣು ಮಕ್ಕಳಿಗೆ ಕೊಟ್ಟಾಗ ಇವರು ನಮಗೆ ಫ್ರೀಯಾಗಿ ಬೈದು ಪುಣ್ಯವನ್ನು ಕೊಟ್ಟು ಹೋಗ್ತಾರೆ, ನಮ್ಮಲ್ಲಿರುವಂಥ ಪಾಪ ತಗೊಂಡು. ಹಾಗಾಗಿ ಪ್ರತಿಕ್ರಿಯಿಸಬೇಡಿ. ಅವನ ನಿಂದೆಯಲ್ಲಿ ಪ್ರತಿಯೊಂದರಲ್ಲೂ ಕೂಡ ಭಗವಂತನನ್ನು ನಾಮ ಅಂತೇಳಿ ಹುಡುಕಿ, ಅದು ಆಗದೇ ಇದ್ದರೆ ನಮ್ಮನ್ನು ಬೈಯೋದ್ರ ಮೂಲಕ ನನ್ನ ಪಾಪವನ್ನು ಕಿತ್ತುಕೊಂಡು ಹೋಗ್ತಿದ್ದಾನೆ, ಒಳ್ಳೇದಾಗ್ಲಿಪ್ಪ ನನಗೆ ಅಂತ ಹೇಳಿ. ಯಾಕಂದ್ರೆ ಏನು ದುಡ್ಡು ತಗೊಳ್ಳದೆ ನಮ್ಮ ಪಾಪವನ್ನು ತಗೋತಾರಲ್ಲ. ಬ್ರಾಹ್ಮಣ ಆದರೆ ದುಡ್ಡು ತಗೊಂಡು ಪಾಪ ತಗೋತಾರೆ, ಇವ್ರು ಏನು ತಗೊಳ್ಳಲ್ವಲ್ಲ. ಸೊ ಹೀಗಾಗಿ ಅನೇಕರು ನೋಡಿ, ನೀವು ದೊಡ್ಡ ದೊಡ್ಡ ಮಹಾನುಭಾವರಾಗಲಿ, ನಾಲೆಡ್ಜಬಲ್ ಪೀಪಲ್, ಅವ್ರು ಯಾವುದಕ್ಕೂ ಪ್ರತಿಕ್ರಿಯಿಸಲ್ಲ. ಯಾಕೆಂದರೆ ಇರೋ ಪಾಪವನ್ನು ಈ ರೂಪವಾಗಿ ಅನುಭವಿಸ್ಬಿಡ್ತೇವೆ. ಸೊ ಮತ್ತೆ ದ್ವೇಷ ಮಾಡಬಾರದು. ಅವರು ಏನಾದರೂ ಬೈದರೂ ಕೂಡ ದ್ವೇಷ ಮಾಡದೇ ಇದ್ದರೆ, ಒಂದು ಅವ್ರ ತಪ್ಪಿನಲ್ಲಿ ನಾವು ನಿಜವಾಗಿ ಏನಾದರೂ ತಪ್ಪು ಮಾಡಿದ್ದೇವೆ ಅಂತ ಕ್ರಾಸ್ ಚೆಕ್ ಮಾಡಿಕೊಳ್ಳೋಣ. ನಿಜವಾಗಿ ತಪ್ಪು ಆಗಿದೆ ನಮ್ಮಿಂದ ಅಂತಂದರೆ, ಆಯ್ತು ರೀ, ನನ್ನದೇ ತಪ್ಪಾಯಿತು, ನಾನು ತಿಳ್ಕೊಳ್ಳಾರ್ದೆ ಮಾಡಿದೆ, ದಯವಿಟ್ಟು ಕ್ಷಮಿಸಿ, ಇನ್ನೊಮ್ಮೆ ಈ ಥರ ಮಾಡಲ್ಲ, ನಾನು ಆಗದೆ ನೋಡಿಕೊಡ್ತೇನೆ ಅಂದರೆ ಅವನು ಈಗೋ ಹರ್ಟ್ ಡಿಸ್ಟರ್ಬ್ ಆಗಲ್ಲ, ಸ್ವಲ್ಪ ಸ್ಯಾಟಿಸ್ಫೈ ಆಗ್ತಾನೆ. ನಮಗೂ ಕೂಡ ತಿದ್ದಿಕೊಳ್ಳಿಕ್ಕೆ ಅವಕಾಶ. ನಾವು ತಪ್ಪು ಮಾಡಿದರೂ ಕೂಡ ಇನ್ನೊಬ್ಬರು ನಮ್ಮನ್ನು ನಿಂದೆ ಮಾಡಬಾರದು ಅಂತಂದಾಗ ಏನಾಗುತ್ತೆ, ಅಹಂಕಾರ ಅಂತ ಎನಿಸಿಕೊಳ್ಳುತ್ತೆ. ಅದರಿಂದ ಅವ್ರ ಮೇಲೆ ದ್ವೇಷ ಬರುತ್ತೆ. ದ್ವೇಷ ಬಂದರೆ ಭಗವಂತನಿಗೆ ದೂರ ಆಗ್ತೇವೆ. ಎಷ್ಟು ದ್ವೇಷ ಇರ್ತೇವೋ ಅಷ್ಟು ಭಗವಂತನಿಂದ ದೂರ ಆಗ್ತಾ ಹೋಗ್ತೇವೆ. ಅವನ ಪ್ರಾರಬ್ಧ ಕರ್ಮ ಪುಣ್ಯ ಏನಿರ್ತೀಯೋ ಅದಕ್ಕೆ ತಕ್ಕಂತೆ ಫಲ ಬರುತ್ತೆ. ಭಗವಂತ ನನಗೆ ಕೊಟ್ಟ ಅಂತ ಅವನು ಹೇಳ್ಬೋದು, ಆದರೆ ನಿಜವಾಗಿ ಬ್ಯಾಕ್ಗ್ರೌಂಡಲ್ಲಿ ನಡೆಯೋದೇನು, ಅವನ ಪ್ರಾರಬ್ಧ ಪುಣ್ಯ ಏನಿದೆಯೋ ಅದು ಕೊಡ್ತದೆ ಭಗವಂತ ಸ್ವತಃ ಉದ್ಧಾರ ಮಾಡೋಂಥದ್ದು ಏನೂ ಇರಲ್ಲ ಅಹಂಕಾರ ಇದ್ದಾಗ. ಹಾಗಾಗಿ ಹೊಗಳುವ ಮೂಲಕ ನಮ್ಮಲ್ಲಿರುವಂಥ ಒಳ್ಳೆಯತನದ ಪುಣ್ಯದ ಫಲದ ಪಾಲನ್ನು ಪಡೀತಾರೆ. ಆದ್ದರಿಂದ ಸಾಧನೆಯ ಮಾರ್ಗದಲ್ಲಿ ಹೋಗುವವರಿಗಿಂತ ನಿಂದಕರು ನಮಗೆ ಸಹಾಯಕರು. ಯಾರಾದರೂ ನಿಮ್ಮನ್ನು ಹೊಗಳಿದ್ರಂತ ಅಂದ್ಕೊಳ್ಳಿ, ನಿಮ್ಮಲ್ಲಿರೋ ಪುಣ್ಯ ಕಸ್ಕೊಂಡು ಹೋಗ್ತಾರೆ. ನಿಮ್ಮನ್ನು ಯಾರಾದರೂ ತೆಗೆಡಿದ್ರು ಬೈದ್ರು ಅಂತ ಅಂದ್ಕೊಳ್ಳಿ, ನಿಮ್ಮಲ್ಲಿರೋ ಪಾಪ ಕಸ್ಕೊಂಡು ಹೋಗ್ತಾರೆ. ಯಾವುದು ಬೆಟರು? ನಮಗೆ ಹೊಗಳೋರು ನಮಗೆ ಸಹಾಯ ಮಾಡ್ತಾರೋ ಅಥವಾ ತೆಗಳೋರು ಸಹಾಯ ಮಾಡ್ತಾರೋ, ಅದು ನಮ್ಮ ವಿಶ್ಲೇಷಣೆಗೆ ಬಿಟ್ಟದ್ದು. ಹಾಗಾಗಿ ನಮಗೆ ನಿಂದಕರಿರಬೇಕು. ನಿಂದಕರು ಬೈಬೋದು, ನಮಗೆ ಈಗೋ ಹರ್ಟ್ ಆಗ್ಬೋದು. ಆದರೆ ಈಗೋ ಹರ್ಟ್ ಆಗಬಾರದಂತಂದರೆ ಒಂದು ಕ್ಷಣಕಾಲ ನಾವು ಆಲೋಚನೆ ಮಾಡಿ, ನನ್ನಲ್ಲಿ ಏನಾದರೂ ತಪ್ಪು ಇದೆಯಾ? ನನ್ನಲ್ಲಿ ಏನೂ ತಪ್ಪಿಲ್ಲ, ನಾನು ಕರೆಕ್ಟಾಗೇ ಇದೆ. ಒಂದು ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೋಬೇಕು. ನಾನು ಏನು ಕ್ರಾಸ್ ಚೆಕ್ ಮಾಡ್ಕೊಳ್ದೆ, ನನ್ನಂಥವನು ಸಾಮಾನ್ಯವಾಗಿ ತಪ್ಪು ಮಾಡಲಿಕ್ಕೇ ಇಲ್ಲ, ನಾನು ಬ್ರಹ್ಮದೇವರಿದ್ದಂಗೆ ಅಂತಂದರೆ ಏನು ಮಾಡಲಿಕ್ಕಾಗಲ್ಲ. ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ, ನಿಜವಾಗ್ಲೂ ತಪ್ಪೇನೋ ಆಗಿದೆಯಾ? ಆಗಿದ್ರೆ ಕ್ಷಮೆ ಕೇಳೋಣ. ಆಗಲಿಲ್ಲ, ಅವನಿಗೆ ಗುರ್ತಿಸುವ ನನ್ನಲ್ಲಿರುವಂಥ ಒಳ್ಳೆಯತನವನ್ನು ಗುರ್ತಿಸುವಂಥ ಜಾಣತನ ಅವನಿಗಿಲ್ಲ. ಯಾಕೆಂತಂದ್ರೆ ನನ್ನಲ್ಲಿ ಒಳ್ಳೆಯತನ ಇದೆ, ನನ್ನಲ್ಲಿ ಮಿಸ್ಟೇಕ್ ಆಗಿಲ್ಲ. ಆ ಮಿಸ್ಟೇಕ್ ಆಗಿದೆಯಾ ಇಲ್ವಾ ಅಂತಂಬೋ ವಿಶ್ಲೇಷಣೆ ಮಾಡುವಂಥ ಅರ್ಹತೆ ಅವನಿಗಿರಲ್ಲ. ಅವನು ಹೇಳ್ತಾನೆ, ನಿಮ್ಮದೇ ತಪ್ಪ್ರಿ, ನೀವು ಹಿಂಗೆ ಮಾತಾಡಬಾರ್ದಾಗಿತ್ತು, ನೀವು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾನೆ. ಏಕೆಂದರೆ ನನ್ನಲ್ಲಿರುವಂಥ ನಿಜವಾಗ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಯಾವ ಪರಿಸ್ಥಿತಿಲಿ ಆಯಿತು, ಆ ವಿವೇಕ ಪ್ರಜ್ಞೆ ಅವ್ರಿಗೆ ಇಲ್ಲದೇ ಇರ್ಬೋದು. ಯಾರು ಜಡ್ಜ್ ಮಾಡ್ತಾರೆ ಜನ. ನಮ್ಮ ಭಾರತದಲ್ಲಷ್ಟೇ ಏನೂ ಗೊತ್ತಿಲ್ಲದ್ರೂ ಕೂಡ ಟೀಕೆ ಮಾಡಲಿಕ್ಕೆ ಅವಕಾಶ ಇದೆ. ಅದು ಈ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಎಲ್ಲರೂ ಧರ್ಮಶಾಸ್ತ್ರ ಪಂಡಿತರೇ ಆಗಿಬಿಡ್ತಾರೆ. ನೀವು ಹೀಗೆ ಮಾಡಿದ್ರಿ, ಹೀಗೆ ಮಾಡಿ ತಪ್ಪು, ಹಾಗೆ ಮಾಡ್ತಾ ಇದ್ದೀರಾ, ನೀವು ನರಕಕ್ಕೆ ಹೋಗ್ತೀರಿ, ಈ ರೀತಿ ಹೇಳುವಂಥವ್ರು ಜಾಸ್ತಿ. ಏನೂ ತಲೆ ಕೆಡಿಸ್ಕೊಳ್ಬೇಡಿ, ಅಸಮಾಧಾನ ತಾಳಬೇಡಿ. ಆಯಿತು, ನಮ್ಮಲ್ಲಿ ತಪ್ಪಿದೆಯಾ, ತಿದ್ದುಕೊಳ್ಳೋಣ. ತಪ್ಪಿಲ್ಲ, ಅವನಿಗೆ ನನ್ನಲ್ಲಿರುವಂಥ ಒಳ್ಳೆಯದು ಕೆಟ್ಟದ್ದು ಜಡ್ಜ್ ನಿರ್ಣಯ ಮಾಡಿಕೊಳ್ಳಲಿಕ್ಕೆ ಬೇಕಾದಂಥ ಪರಿಣಿತಿ ಇನ್ನೂ ಆಗಿಲ್ಲ, ಪರಿಪಕ್ವತೆ ಆಗಿಲ್ಲ ಬುದ್ಧಿ. ಹಾಗಾಗಿ ಅವನನ್ನು ಯಾಕೆ ಮಾಡಬೇಕು? ಒಂದೊಂದ್ಸಲ ಅವ್ರು ಬೈಯೋದು ಏನಾಗುತ್ತೆ ಅಂದರೆ, ಅವರು ಬೆಳೆದಂಥ ಸಂಸ್ಕಾರ ಆಗಿರುತ್ತೆ. ಅವ್ರ ಮನೆಯಲ್ಲಿ ಬೆಳೆಸಿದಂಥ ವಾತಾವರಣ ಆಗ್ಬೋದು, ಅವರು ಆ ರೀತಿ ಬೆಳೆದಿರ್ತಾರೆ, ಅವರು ಅದೇ ರೀತಿ ಅವರು ಮಾತಾಡ್ತಾರೆ. ಎಷ್ಟೋ ಜನ ನಮಗೆ ಪಾಪ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋಕ್ಕೆ ಬರಲ್ಲ, ಏಕವಚನದಲ್ಲೇ ಮಾತಾಡ್ಬಿಡ್ತಾರೆ. ಯಾಕೆಂದರೆ ಪಾಪ ಅವ್ರ ಮನೆ ಹಾಗೆ ಟ್ರೈನ್ ಮಾಡಿರ್ತಾರೆ. ನಾವು ಬೇಸರಿಸಿಕೊಳ್ಳಬಾರದು. ಹಾಗಾಗಿ ದ್ವೇಷ ತಾಳದೇ ಇದ್ದರೆ, ಹೊಗಳೋರಿದ್ರೆ ಸ್ಟಾಪ್ ಮಾಡಿಬಿಡ್ಬೇಕು. ಜಾಸ್ತಿ ನನ್ನಲ್ಲಿ ಆ ಗುಣ ಏನಿಲ್ಲ, ದಯವಿಟ್ಟು ಹೊಗಳಬೇಡಿ. ಇದ್ರೂ ಕೂಡ ಹೊಗಳಬೇಡಿ. ಯಾಕೆಂತಂದರೆ ನಿಮ್ಮ ಪುಣ್ಯವನ್ನು ಕಸ್ಕೊಂಡು ಹೋಗ್ತಾರೆ, ಟ್ರಾನ್ಸ್ಫರ್ ಆಗುತ್ತೆ ಅವರಿಗೆ. ಅದಕ್ಕೆ ಭಾಳ ಜನ ದುಡ್ಡು ಕೊಟ್ಟು ಹೊಗಳಿಸ್ಕೋತಾರೆ. ಯಾಕೆಂತಂದ್ರೆ ದುಡ್ಡು ಟ್ರಾನ್ಸ್ಫರ್ ಆಗ್ತದೆ, ಪುಣ್ಯ ಟ್ರಾನ್ಸ್ಫರ್ ಆದಂಗೆ ಅವರಿಗೆ. ಅದೇ ರೀತಿ ಯಾರಾದರೂ ಬೈದ್ರಂತ ಅಂದ್ಕೊಳ್ಳಿ,
ನಿಮ್ಮ ಹತ್ರ ಇರುವಂಥ ಪಾಪ ಟ್ರಾನ್ಸ್ಫರ್ ಆಗುತ್ತೆ. ಯಾಕೆ ತಡೀತೀರಾ? ಲೆಟ್ ದೆಮ್ ಸ್ಕಾಟ್ ಬೈಲಿ. ಇನ್ನೊಂದು ಅರ್ಧ ಗಂಟೆ ಬೈಯಪ್ಪ. ನೋಡಿ ಅವನಿಗೆ ಇವನೇನಪ್ಪ ನಾನು ಬೈದ್ರು ಕೂಡ ಇವನು ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ ಬೈಯೋದು ಬಿಟ್ಬಿಡ್ತಾನೆ ಅವನು. ಯಾಕೆಂದರೆ ನಮಗೆ ತೊಂದರೆ ಕೊಡಬೇಕು ಅಂತ ಅವನು ಬೈಯೋದು, ನಾವು ಅದನ್ನು ಎಂಜಾಯ್ ಮಾಡ್ತಾ ಇದ್ದೇವೆ ಅಂತ ಅವನು ಬೈಯೋದು ಬಿಟ್ಬಿಡ್ತಾನೆ. ಸೊ ಹಾಗಾಗಿ ದ್ವೇಷ ತಾಳಬಾರದು. ಸೊ ಅದರಿಂದ ಸಾಧನೆಯ ಮಾರ್ಗದಲ್ಲಿ ಹೊಗಳವರಿಗಿಂತ ನಿಂದಕರು ನಮಗೆ ಸಹಾಯಕರು. ಈ ಕಾರಣದಿಂದ ಶತ್ರು ಮಿತ್ರ ಎನ್ನುವಂಥ ಪರಿಭೇದ ಮಾಡಿಕೊಂಡು ಯಾರನ್ನೂ ಟೀಕೆ ಮಾಡುವುದಾಗಲಿ ದ್ವೇಷ ಕಟ್ಟಿಕೊಳ್ಳೋದಾಗಲಿ ಮಾಡಿಕೊಳ್ಳಬೇಡ ಅಂತ ಹೇಳ್ತಾರೆ. ದುರ್ಗುಣಗಳಿಂದ ದೂರ ಇರು. ಅವನು ನಿಜವಾಗೂ ನಿನ್ನನ್ನು ಬೇಕಂತಲೇ ಬೈತಾ ಇದ್ದಾನೆ, ಸಹಿಸಿಕೊಳ್ಳಕ್ಕೆ ನಿನ್ನ ಕೈಲಿ ಆಗ್ತಾ ಇಲ್ವಾ, ದೂರ ಇದ್ಬಿಡಷ್ಟೇ. ಅವನನ್ನು ಹತ್ತಿರದೇ ದ್ವೇಷ ಮಾಡಬೇಕಾಗತ್ತೆ, ದೂರ ಸರಿದು ಬಿಡಬೇಕು. ಒಳ್ಳೆಯ ಗುಣವನ್ನು ಪ್ರೀತಿಸು. ಎಲ್ಲಿ ಒಳ್ಳೆತನ ಇದೆಯೋ ಅವರ ಒಡನಾಟ ಮಾಡು. ಅದನ್ನೇ ಹೇಳ್ತಾರಲ್ವಾ, ಮೈತ್ರಿ, ಕರುಣ, ಮುದಿತತ, ಉಪೇಕ್ಷ. ಒಳ್ಳೆಯವರ ಜೊತೆ ಸ್ನೇಹ ಮಾಡು, ಮೈತ್ರಿ. ದುಃಖವನ್ನು ಕಂಡು ಕರುಗು. ಯಾರನ್ನ ಕಷ್ಟದಲ್ಲಿದ್ದಾರೆ, ಅಯ್ಯೋ ಪಾಪ ಈಗ ಆಗ್ತಾ ಇದಲ್ವಾ, ಕರುಗು, ನಿನ್ನ ಕೈಲಾದ ಸಹಾಯ ಮಾಡು. ಇಲ್ಲಾಂದ್ರೆ ಕೃಷ್ಣ ಅರ್ಪಣ, ಭಗವಂತನ ಬಿಟ್ಟುಬಿಡು. ಇನ್ನೊಬ್ಬರ ಸಂತೋಷವನ್ನು ಕಂಡು ಸಂತೋಷ ಪಡು, ಮುದಿತತ ಅಂತೇವೆ. ಕೆಟ್ಟತನದಿಂದ ದೂರ ಇರು, ಉಪೇಕ್ಷ. ಮೂಲಭೂತವಾಗಿ ಶತ್ರು ಮಿತ್ರ ಎನ್ನುವಂಥ ವಿಭಾಗ ಬೇಡ. ಅವರನ್ನು ವಿಭಾಗ ಮಾಡಿ ನಮಗೇನಾಗಬೇಕಿದೆ, ನಾವು ಸೃಷ್ಟಿ ರಕ್ಷಣೆ ಮಾಡಲಿಕ್ಕೆ ಬಂದವರಲ್ಲ, ಅದಕ್ಕೆ ದೊಡ್ಡ ಡಿಪಾರ್ಟ್ಮೆಂಟೇ ಇದೆ, ಅವರು ನೋಡ್ಕೊಳ್ತಾರೆ. ಆ ಡ್ಯೂಟಿ ನಾವು ತಗೋಬಾರ್ದು. ಯಾರಾದರೂ ತಪ್ಪು ಮಾಡಿದ್ದಾನೆ ಅಂತ ಅಂದ್ಕೊಳ್ಳಿ, ಅದಕ್ಕೆ ಡಿಪಾರ್ಟ್ಮೆಂಟ್, ಪೊಲೀಸು, ಜುಡಿಷಿಯಲ್ ಅವರೆಲ್ಲ ಇರ್ತಾರೆ, ಅವರು ನೋಡ್ಕೊಡ್ತಾರೆ. ನಾವೇ ಹೋಗಿ ಅವನನ್ನು ಶಿಕ್ಷೆ ಹಾಕಿ ಅವನನ್ನು ಎಳತಂದು ಮಾಡಿದರೆ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ. ಹಾಗಾಗಿ ಅದು ನಮ್ಮ ಕೆಲಸ ಅಲ್ಲ, ಅದಕ್ಕೆ ಡೆಡಿಕೇಟೆಡ್ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ, ಅದಕ್ಕೆ ಅರ್ಹತೆ ಇರಬೇಕು. ಆ ಥರ ನಾವು ಜಡ್ಜ್ ಮಾಡಬೇಕಾದ್ರೆ ನಾವು ಅರ್ಹತೆಯನ್ನು ಸಂಪಾದನೆ ಮಾಡಿಕೊಂಡು ತೊಂದರೆ ಇಲ್ಲ. ಹಾಗಾಗಿ ಶತ್ರು ಮಿತ್ರ ಎನ್ನುವಂಥ ವಿಭಾಗ ಮಾಡೋದು ಬೇಡ. ಹಾಗಾಗಿ ಇದು ಮೂಲಭೂತವಾಗಿ ನಾವು ತಿಳ್ಕೊಳ್ಬೇಕಾದ್ರೆ ಎಲ್ಲರಲ್ಲಿಯೂ ಭಗವಂತನನ್ನು ಕಾಣು. ಲೌಕಿಕ ಶತ್ರು ಮಿತ್ರ ಭಾವನೆಯನ್ನು ಬಿಟ್ಟು ಬಿಡು ಅಂತ ಹೇಳ್ತಾರೆ. ಸನ್ಮಾನ ಮಾಡಿದಾಗ ಒಬ್ಬಬೇಡ, ಅವಮಾನ ಮಾಡಿದಾಗ ಕುಗ್ಗಬೇಡ. ಮಾನ ಅವಮಾನವನ್ನು ಗೆಲ್ಲು. ಹೇಗೆ ಗೆಲ್ಲಬೇಕು? ಯಾರಾದರೂ ಬೈದರೆ, ಅವಮಾನ ಮಾಡಿದರೆ ನೋವಾಗ್ತದೆ, ಆದರೆ ಈ ಸೂತ್ರ ನೆನಪಿರಬೇಕು. ನಮ್ಮ ಪಾಪವನ್ನು ಅವನು ತಗೊಂಡು ಹೋಗ್ತಾ ಇದ್ದಾನೆ, ನಮಗೆ ಒಳ್ಳೆಯದೇ ಆಗ್ತದೆ. ನಾವು ಇದನ್ನು ನೆನಪಿಟ್ಕೊಂಡಾಗ ನಮಗೇನು ದುಃಖ ಆಗೋದಿಲ್ಲ. ಇದು ಯಾವಾಗ ಮರೆತು ಬಿಡ್ತದೋ ಆವಾಗ ಕಷ್ಟ. ಯಾವಾಗ ಮರಿತೇವೆ? ಕೋಪ ಬಂದಾಗ ಬುದ್ಧಿ ಕೆಲಸ ಮಾಡಲ್ಲ. ಕೋಪಕ್ಕೆ ಕಾರಕ ಕುಜ, ಬುದ್ಧಿಕಾರಕ ಬುಧ, ಇವರಿಬ್ಬರು ಶತ್ರುಗಳು. ಯಾವಾಗ ಮನುಷ್ಯನಿಗೆ ಕೋಪ ಬರುತ್ತೋ ಬುದ್ಧಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಯಾವ ಸಂದರ್ಭದಲ್ಲಿ ದ್ವೇಷ ಮಾಡಬೇಡ, ಕೋಪ ಬೆಳೆಸಿಕೊಳ್ಳಬೇಡ. ಅದರಿಂದ ನಾವು ಮರ್ತು ಹೋಗ್ತೇವೆ, ಮನುಷ್ಯ ಎಂಬುದೇ ಮರ್ತು ಹೋಗ್ತೇವೆ. ಅದಕ್ಕೆ ಹೇಳ್ತಾರೆ, ಮಾನ ಅವಮಾನವನ್ನು ಗೆಲ್ಲು. ಇನ್ನೊಬ್ಬರು ಏನು ಹೇಳಿದರು ಎನ್ನುವುದು ನಮಗೆ ಮುಖ್ಯ ಅಲ್ಲ, ನಮ್ಮ ಅಂತರಾತ್ಮ ಏನು ಎನ್ನುವುದು ನಮಗೆ ಮುಖ್ಯ. ಅವರು ಇನ್ನೊಬ್ಬರು ನಮ್ಮನ್ನು ಜಡ್ಜ್ ಮಾಡೋದಲ್ಲ, ನನ್ನನ್ನು ನಾನೇ ಜಡ್ಜ್ ಮಾಡಬೇಕು. ಶಾಸ್ತ್ರದ ವಿಚಾರವನ್ನು ತಿಳಿದು ನಾನು ನಿರ್ಣಯ ತಗೊಳ್ಬೇಕು. ಇನ್ನೊಬ್ಬರು ಯಾರೋ ಯಾಕೆಂದರೆ ಕೆಲವೊಮ್ಮೆ ನಮ್ಮ ಬಗ್ಗೆ ನಮಗೇ ಗೊತ್ತಿರಲ್ಲ. ನಾನು ಹೀಗೆ ಅಲ್ಲ ಅಂತ ನಮಗೆ ಗೊತ್ತಿರಲ್ಲ. ಅಂಥದ್ದು ಬೇರೆಯವನಿಗೆ ನಮ್ಮ ಬಗ್ಗೆ ಹೆಂಗೆ ಗೊತ್ತು? ಇನ್ನು ಭಾಳ ಜನ ಕೇಳ್ತಿರ್ತಾರೆ, ಅವರು ನಮಗೆ ಶಾಪ ಹಾಕಿದ್ದಾರೆ, ನನ್ನ ಶಾಪ ಸುಮ್ಮನೆ ಹೋಗಲ್ಲ. ಶಾಪ ಬರಬೇಕಾದ್ರೆ ಏನಾದರೂ ತಪಸ್ಸು ಮಾಡಿದಾರ, ಏನಾದರೂ? ಏನೂ ಇಲ್ಲ, ಬರೀ ಮಾತಿನಿಂದ ಯಾರಿಗೂ ಶಾಪ ಆಗಲ್ಲ. ನನ್ನ ಪುಣ್ಯ ನನ್ನ ಕಾಯುವಂಥವರೆಗೂ ಯಾರು ಶಾಪ ಕೊಟ್ಟರು ಏನಾಗಲ್ಲ. ನನ್ನ ಪಾಪ ಜಾಸ್ತಿಯಾಗಿ ಅದನ್ನು ಅನುಭವಿಸುವಾಗ ಯಾರಾದರೂ ಅನುಗ್ರಹ ಮಾಡಿದರೂ ಕೂಡ ನಮಗೇನು ತೊಂದರೆ ಇಲ್ಲ, ನಿನಗೆಲ್ಲ ಒಳ್ಳೆಯದಾಗತ್ತಪ್ಪ ಅಂತ ಹೇಳ್ತಾನೆ. ಅದು ನಮ್ಮ ಕರ್ಮ, ನಾವು ಅನುಭವಿಸ್ತಾನೆ ಇರ್ತೇವೆ. ಹಾಗಾಗಿ ಯಾರೋ ಶಾಪ ಕೊಟ್ಟರು, ಯಾರೋ ದ್ವೇಷ ಮಾಡಿದ್ರು, ಅವರು ಶಾಪ ಕೊಡ್ತಾರಪ್ಪ, ಅವ್ರ ಸುದ್ದಿಗೆ ಯಾಕೆ ಹೋಗ್ಬೇಕು, ಅವ್ರು ಹೇಳ್ದಂಗೆ ನಡ್ಕೊಂಡ್ಬಿಡೋಣ, ಈ ರೀತಿ ಎಲ್ಲ ಬೇಡ. ಅದೆಲ್ಲ ಕೂಡ ಲೌಕಿಕವಾದಂಥ ಅನಿಸಿಕೆಗಳಷ್ಟೇ. ಅದಕ್ಕೆ ಶಾಸ್ತ್ರೋಕ್ತವಾದಂಥ ಒಂದು ಇದು ಇಲ್ಲ. ಈ ಪದಗಳು ಬಹಳ ಬಳಸ್ತಾರೆ. ಶಾಪ ಅಂತಂಬೋ ಪದಗಳು ಅನೇಕ ಸಂದರ್ಭಗಳಲ್ಲಿ ಬಳಸ್ತಾರೆ. ಪಾಪ ಅನ್ನೋದಕ್ಕೂ ಕೂಡ ಶಾಪ ಅಂತ, ಹಿರಿಯರ ಶಾಪರೈ ಅಂತಂತಾರೆ. ಪಿತೃಶಾಪ ಆಗಿದೆ. ಪಿತೃಶಾಪ ಅಂತಂದ್ರೆ ಏನು? ಪಿತೃಗಳು ಯಾಕೆ ಶಾಪ ಕೊಡ್ತಾರೆ? ಅದು ಬೇಕಲ್ವಾ? ಪಿತೃಶಾಪ, ಪಿತೃಪಾಪ, ಅದಕ್ಕೆ ಪಿತೃದೋಷ, ಅದಕ್ಕೆ ಸಂಬಂಧಪಟ್ಟ ದೋಷ ಅಂದರೆ ಜ್ಯೋತಿಷ್ಯದಲ್ಲಿ ನಮಗೆ ಕ್ಲಿಯರ್ ಅರ್ಥ ಆಗಿಬಿಡುತ್ತೆ. ಪಿತೃದೋಷ ಅಂದ್ರೆ ಏನು? ಲಾಸ್ಟ್ ಕ್ಲಾಸಲ್ಲೆಲ್ಲ ನೋಡೋದೇ ನೋಡೋದು. ದೋಷ ಅಂತಂದರೆ ಪಿತೃದೇವತೆಗಳ ಡಿಪಾರ್ಟ್ಮೆಂಟ್ ಏನು ಕೆಲಸ ಅಂತಂದರೆ, ಒಬ್ಬನು ಯಾರ ಮನೆಯಲ್ಲಿ ಹುಟ್ಟಬೇಕು, ಯಾವ ರೀತಿ ಬೆಳಿಬೇಕು,
ಅವರೆಲ್ಲರ ಜೊತೆ ಬಾಂಧವ್ಯ ಹೇಗೆ ಬೆಳೆಸ್ಕೋಬೇಕು, ಎಷ್ಟುವರೆಗೂ ಬೆಳೆಸ್ಕೋಬೇಕು, ಆ ಕುಟುಂಬದ ಸ್ವಾಸ್ಥ್ಯವನ್ನು ಕಾಪಾಡೋದು, ಇದೆಲ್ಲ ಕೂಡ ಅವರ ಡಿಪಾರ್ಟ್ಮೆಂಟ್. ಅದು ಹೇಗೆ ಇಂದ್ರಾದಿ ದೇವತೆಗಳು ಪ್ರಕೃತಿಯನ್ನು, ಇಡೀ ಬ್ರಹ್ಮಾಂಡದಲ್ಲಿರುವಂಥ ಮಳೆ ಬೆಳೆ ಎಲ್ಲ ಹೇಗೆ ಮಾಡಬೇಕು ಅಂತ ಅವರ ನಿಯಂತ್ರಣ ಮಾಡ್ತಾರೋ, ಪಿತೃದೇವತೆಗಳಿಂದ ಒಂದು ಫ್ಯಾಮಿಲಿ, ಒಬ್ಬ ಮನುಷ್ಯನಿಗೆ ಇರುವಂಥ ಬಂಧ, ಅವುಗಳನ್ನು ಅವ್ರು ಮಾಡ್ತಾರೆ, ನಿಯಂತ್ರಣೆ ಮಾಡ್ತಾರೆ. ನಾವು ಮಾಡಬೇಕಾದಂಥ ಕೆಲಸ ಸಮಾಜದ ಹಿತ ಮಾಡಿದ್ರೆ ಏನಾಗುತ್ತೆ? ಮಳೆ ಬರಲ್ಲ, ಬೇಕಾದಾಗ ಮಳೆ ಬರಲ್ಲ, ಬೇಡದ ಇದ್ದಾಗ ಮಳೆ ಬರುತ್ತೆ. ಇದೆಲ್ಲ ನಾವು ಅನಾಹುತಗಳು ನೋಡ್ತಾ ಇದ್ದೇವೆ. ಅದು ಅಷ್ಟೇ, ಕುಟುಂಬದಲ್ಲಿ ನಾವು ನಡ್ಕೊಳ್ಳಬೇಕಾದಂಥ ರೀತಿಯಲ್ಲಿ ನಾವು ನಡ್ಕೊಳ್ಳದೇ ಇದ್ದರೆ ಆವಾಗ ಏನಾಗುತ್ತೆ? ಅದನ್ನು ಪಿತೃದೋಷ ಅಂತ ಕರಿತೇವೆ. ಯಾಕೆಂದರೆ ನಾವು ಜನ್ಮಾಂತರದಲ್ಲಿ ಒಬ್ಬ ಮನೆಯಲ್ಲಿ ಹೇಗೆ ನಡ್ಕೋಬೇಕು ಹಾಗೆ ನಡ್ಕೊಂಡಿಲ್ಲ. ಎಲ್ಲರಿಗೂ ತೊಂದರೆಯಾಗಿ, ತಲೆಬಿಸಿ ಮಾಡಿ, ನಾವು ತಲೆಬಿಸಿ ತಗೊಂಡು ಮನೆಗೆಲ್ಲ ಸ್ವಾಸ್ಥ್ಯವನ್ನೇ ಕೆಡಿಸ್ಬಿಡ್ತೇವೆ. ಅದನ್ನು ಪಿತೃದೋಷ ಅಂತೇವೆ. ಅದು ಜ್ಯೋತಿಷ್ಯದಲ್ಲಿ ಗೊತ್ತಾಗ್ತದೆ. ಪಿತೃಶಾಪ ಅಂತಂದ್ರೆ ಏನು? ಎರಡೂ ಒಂದೇ. ಹಿಂದಿನ ಜನ್ಮದಲ್ಲಿ ಒಂದು ಫ್ಯಾಮಿಲಿಯಲ್ಲಿ ನಾನು ಹೇಗೆ ನಡ್ಕೊಳ್ಬೇಕು ಆ ರೀತಿ ನಡ್ಕೊಂಡಿಲ್ಲ, ಅದನ್ನು ಪಿತೃಶಾಪ ಅಂತೀವಿ. ಅಷ್ಟೇ ಆಗಲಿ, ನಾವು ಪುರಾಣ ಕಥೆಗಳು ಅವ್ರು ಶಾಪ ಕೊಟ್ಟರು, ಇವರು ಶಾಪ ಕೊಟ್ಟರು, ಈ ಪದಗಳು ಕೇಳಿ ನಾವು ತುಂಬ ಅಭ್ಯಾಸ ಆಗ್ಬಿಟ್ಟಿರ್ತೇವೆ. ಆ ರೀತಿ ನಮ್ಮ ಪಿತೃದೇವತೆಗಳು ಯಾರೋ ಶಾಪ ಕೊಟ್ಬಿಟ್ಟಿದ್ದಾರೆ, ನೆಕ್ಸ್ಟ್ ಏನು ಮಾಡಬೇಕು? ಅವರನ್ನು ಪ್ಲೀಸ್ ಮಾಡಬೇಕು. ಯಾವ ಹೋಮ ಮಾಡಿಸ್ಬೇಕು, ಎಷ್ಟು ದಿನ ಮಾಡಬೇಕು, ನಾನೇ ಮಾಡಬೇಕಾ, ಇಂಥದ್ದೆಲ್ಲ ಬಂದ್ಬಿಡ್ತದೆ. ಆದರೆ ಎಲ್ಲೋ ಅನಾಹುತ ಆಗಿದೆ ಅಂತಂದ್ರೆ ನಾವು ಸದ್ಯಕ್ಕೆ ಮನೆಯಲ್ಲಿ ಎಲ್ಲರ ಜೊತೆ ಒಂದು ಸ್ವಾಸ್ಥ್ಯವನ್ನು ಕಾಪಾಡಿ, ನನ್ನ ಕಡೆಯಿಂದ ಏನು ಮಿಸ್ಟೇಕ್ ಆಗಲಾರ್ದ ನೋಡಿಕೊಂಡ್ರೆ ಆ ಪಿತೃದೋಷ ಹೊರಟೋಗ್ಬಿಡ್ತದೆ. ಸೊ ಇದು ನಾವು ತಿಳ್ಕೊಳ್ಬೇಕಾದ್ರು. ಸೊ ನಮ್ಮ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ, ಇನ್ನೊಬ್ಬರು ಟೀಕೆ ಮಾಡಿದ್ದಕ್ಕೆ ನಾವ್ಯಾಕೆ ತಲೆಬಿಸಿ ಮಾಡಿಕೊಳ್ಬೇಕು? ಅದಕ್ಕೆ ಹೇಳ್ತಾರೆ, ಇನ್ನೊಬ್ಬರು ಹೊಗಳಿದಾಗ ನಮ್ಮಲ್ಲಿ ಇಲ್ಲದ ಗುಣ ನಮ್ಮನ್ನು ಬಂದು ಸೇರೋದಿಲ್ಲ. ಅವರೇನೋ ಹೊಗಳಿದಂತ ಅಂದ್ಕೊಳ್ಳಿ, ನಮ್ಮಲ್ಲಿ ಒಂದು ಗುಣ ಇರಲ್ಲ, ಬಂದು ಸೇರುತ್ತೇನೋ. ನೀವು ಇಡೀ ಜಗತ್ತನ್ನು ಕಾಪಾಡುವರು, ಸರ್ವವ್ಯಾಪ್ತ ಗುರುಗಳು, ನೀವೇ ಇಂದ್ರಾಂಶ ಸಂಭೂತರು ಅಂತ ಕೇಳ್ತಾರೆ. ನಾವು ನಿಜವಾಗ ಆ ಗುಣ ಬಂದು ನಮಗೆ ಸೇರುತ್ತಾ? ಸೇರೋದಿಲ್ಲ. ಅದೇ ರೀತಿ ಇನ್ನೊಬ್ಬರು ನಮ್ಮನ್ನು ತೆಗೆಳಿದಾಗ ನಾವು ಕೆಳಗೆ ಹೋಗೋದಿಲ್ಲ. ಯಾರಾದರೂ ಹೊಗಳಿದಾಗ ನಾನು ಮೇಲಕ್ಕೆ ಹೋಗಂಗಿದ್ರೆ, ಯಾರಾದರೂ ಬೈದಾಗ ನಾವು ಕೆಳಗೆ ಹೋಗ್ತೀವಿ. ಅವನು ಹೊಗಳಿದಾಗ ಇಲ್ಲದ ಗುಣ ನಮ್ಮಲ್ಲಿ ಬಂದು ಸೇರೋದಿಲ್ಲ, ತೆಗಳಿದಾಗ ಬೈದಾಗ ನಮ್ಮಲ್ಲಿರೋ ಗುಣ ಹೋಗೋದಿಲ್ಲ. ಇದು ನಾವು ಅರ್ಥ ಮಾಡಿಕೊಳ್ಬೇಕು. ಆವಾಗ ಯಾರ ಮೇಲೆ ಅವ್ರಿಗೇನಾಗುತ್ತೆ? ಇಮ್ಮೆಚೂರ್ ಆಗಿ ಮಾತಾಡ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಇಲ್ಲದ್ರೆ ಅಯ್ಯೋ, ಸಾಕ್ಷಾತ್ ವೇದವ್ಯಾಸ ದೇವರೇ ನನಗೆ ಬಂದು ಶಿಕ್ಷೆ ಕೊಟ್ಟರು, ಶಿವ ಬಂದು ನನಗೆ ಅವನು ನಮ್ಮನಿಗೇನಾದ್ರು ಬೈದ್ರೆ ಸಾಕ್ಷಾತ್ ಭಗವಂತ ಬಂದಾಗ ಬೈದಂಗೆ ನಾವು ಫೀಲ್ ಆಗೋಗ್ಬಿಡ್ತೀವಿ. ಯಾಕೆ ಅಷ್ಟದಿರಬೇಕು? ಅವನಲ್ಲಿ ಅಂಥ ಗುಣ ಏನಿರುತ್ತೆ? ನಿಜವಾದ ಗುಣ ಇರೋನು ಬೈಯಲ್ಲ, ಗುಣ ಇಲ್ಲದೆ ಇರೋದೇ ಬೈಯೋದು. ಗುಣ ಇಲ್ಲದೆ ಇರೋನು ಬೈದಾಗ ಯಾಕೆ ತಲೆ ಬಿಡಿಸಿ ಮಾಡ್ಕೋಬೇಕು? ಹಾಗಾಗಿ ಹೊಗಳಿಕೆ ಬಗ್ಗೆ ನಾವು ಎಚ್ಚರದಿಂದ ಇರಬೇಕು. ಯಾಕೆಂತಂದ್ರೆ ಅದರಿಂದ ನಾವು ದಾರಿ ತಪ್ಪುವ ಸಾಧ್ಯತೆ ಹೆಚ್ಚು. ಅವಮಾನದಿಂದ ನಾವು ತಪ್ಪು ದಾರಿಯನ್ನು ಬಿಟ್ಟು ಸರಿ ದಾರಿಯಲ್ಲಿ ಸಾಗಿ ಎತ್ತರಕ್ಕೆ ಇರುವಂಥ ಸಾಧ್ಯತೆ ಇದೆ. ಎರಡಕ್ಕೂ ಡಿಫರೆನ್ಸ್ ನೋಡಿ. ಹೊಗಳಿಗೆ ಬಂದ ಯಾರು ಮಾಡಿ ತುಂಬ ಎಚ್ಚರ ಇರಬೇಕು. ಯಾಕಂದ್ರೆ ದಾರಿ ತಪ್ತೇವೆ. ಅವನೇನೋ ಹೇಳ್ತಿದ್ದೆ ಅನ್ಕೊ, ಅವ್ನು ಏನೋ ಎಕ್ಸ್ಪೆಕ್ಟ್ ಮಾಡ್ತಿರ್ತಾನೆ. ಆ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ನಾವು ಈಡೇರಿಸೋಕ್ಕೋಸ್ಕರ ನಾವು ಹೊಂಡದಲ್ಲಿ ಬಿಡ್ತೇವೆ, ಕಮಿಟ್ ಆಗಿಬಿಡ್ತೇವೆ ನಾವು. ಅದೇ ನಮ್ಮನ್ನು ಬೈದ ಅಂತ ಅಂದ್ಕೊಳ್ಳಿ, ಅದರಿಂದ ನಾವು ಪಾರಾಗಬೇಕು ಅಂತ ಪ್ರಯತ್ನ ಮಾಡಿ ಒಳ್ಳೆ ಹಾದಿ ಹಿಡಲಿಕ್ಕೆ ಸಾಧ್ಯತೆ ಉಂಟು. ಹಾಗಾಗಿ ಅವಮಾನ ಮಾಡೋದ್ರಿಗಿಂತ ಹೊಗಳೋರ ಜೊತೆ ತುಂಬ ಎಚ್ಚರವಾಗಿರಬೇಕು. ಸುಖ ದುಃಖವನ್ನು ಸಮವಾಗಿ ಕಾಣು. ಯಾವುದೇ ವಸ್ತು ನಮಗೆ ಸುಖ ದುಃಖವನ್ನು ಕೊಡೋದಿಲ್ಲ. ಆ ವಸ್ತುವನ್ನು ನಾವು ನೋಡುವ ಭಾವನೆ ನಮಗೆ ಸುಖ ದುಃಖವನ್ನು ಕೊಡುತ್ತೆ. ಆದ್ದರಿಂದ ಶೀತ ಉಷ್ಣದಂತೆ ಸುಖ ದುಃಖವನ್ನು ಸಮವಾಗಿ ಕಾಣುವುದನ್ನು ರೂಢಿಸಿಕೋ. ಅಷ್ಟೇ. ಶೀತೋಷ್ಣ ಸುಖ ದುಃಖ ಅಂದ್ರೆ ಏನು? ಈಗ ಯಾವ ನೀರು ಒಳ್ಳೆಯದು? ಈಗ ಬೇಸಿಗೆ ಬಂತು, ನೀರು ತಣ್ಣಗಿದ್ರೆ ತುಂಬ ಆನಂದವಾಗತ್ತೆ. ಬಿಸಿಲು ಕಾಲ ಬಂದರೆ ತುಂಬ ಬಿಸಿ ಇದ್ರೆ ಆನಂದ. ಸೊ ಬಿಸಿಲು ಕಾಲ ತಣ್ಣೀರು ಕಷ್ಟ, ಮತ್ತು ಈ ಬೇಸಿಗೆ ಕಾಲ ಬಿಸಿನೀರು ಕಷ್ಟ, ಚಳಿಗಾಲ ತಣ್ಣೀರು ಕಷ್ಟ. ಆದರೆ ಯಾವ ನೀರಾದರೆ ಏನು ಅಂತಂದ್ರೆ ತಲೆ ಬಿಸಿ ಇಲ್ಲ, ಯಾಕಂದರೆ ವೆಯ್ಟ್ ಮಾಡೋ ಕೆಲಸ ಇಲ್ಲ. ಯಾವುದೋ ಒಂದು ನೀರು ಕೊಡ್ರಿ ಸಾಕು ಅಂತೇವೆ, ಅವಾಗ ಟೆನ್ಷನೇ ಇಲ್ಲ. ಆ ಥರ ಅಲ್ಲದೆ ನಂಗೆ ಇಂಥದ್ದೇ ಫಿಕ್ಸ್ ಆಗಿವೆ ಅಂತ ಅಂದ್ಕೊಳ್ಳಿ, ಎಲ್ಲವೂ ನಾವು ಅಂದುಕೊಂಡಾಗೆ ನಡೀತದ ಎಲ್ಲ ಸಮಯದಲ್ಲೂ? ಒಂದು ಸಲ ನಡಿಬೋದು, 2 ಸಲ ನಡಿಬೋದು. ನಾವೇನು ನಮ್ಮ ಈ ಸೃಷ್ಟಿ ಎಲ್ಲ ಕೂಡ ನಮ್ಮ ಪ್ರಕೃತಿ ನಮ್ಮ ವಶದಲ್ಲಿ ಇಲ್ಲ, ನಾವು ನಿಯಂತ್ರಣ ಮಾಡಲ್ಲ. ಹಾಗಾಗಿ ತೊಂದರೆಗಳು ಬರ್ತದೆ, ಆವಾಗ ತಲೆ ಕೆಡ್ತದೆ. ಹಾಗಾಗಿ ಎರಡಕ್ಕೂ ಸಮವಾಗಿ ಬಿಡಿಸಿಕೊ. ಒಂದು ವಸ್ತು ಒಬ್ಬನಿಗೆ ಸುಖ ಕೊಡುತ್ತೆ, ಇನ್ನೊಬ್ಬ ದುಃಖ ಕೊಡುತ್ತೆ. ವಾಕಿಂಗ್ ಮಾಡಕ್ಕೆ ಹೋಗ್ತಾ ಇರ್ತೇನೆ ಬೆಳಗ್ಗೆ,
ಭಾಳಷ್ಟು ಜನಕ್ಕೆ ಅದೇನೋ ಖುಷಿ, ಒಂದು ಕಾಸ್ಟ್ಲಿಯೆಸ್ಟ್ ಬ್ರೀಡ್ ಅದನ್ನು ಹಿಡ್ಕೊಂಡು ಒಂದು ದೊಡ್ಡ ಹಗ್ಗವನ್ನು ಇಟ್ಕೊಂಡು ಬರ್ತಾ ಇರ್ತಾರೆ. ನಾವು ಆಪೋಸಿಟ್ಗೆ ಹೋಗ್ತಾ ಇರ್ತೀವಿ. ನಮಗೆ ಭಯ, ಯಾಕಂದರೆ ಆ ನಾಯಿ ಬಂದು ಎಲ್ಲಿ ಕಚ್ಚತ್ತೋ ಏನೋ, ನಮ್ಮನ್ನು ಎಲ್ಲಿ ಮುಟ್ಟತ್ತೋ, ಎಲ್ಲಿ ನೆಕ್ಕತ್ತೋ ಅಂತ ಒಬ್ಬ ಭಯ ನಮಗೆ. ಅವನಿಗೆ ಅದು ಖುಷಿಯೋ ಖುಷಿ, ನಾಯಿ ನಾಯಿ ಅಷ್ಟೇ, ಡಾಗ್ ಈಸ್ ಡಾಗ್. ಅದು ಒಬ್ಬನಿಗೆ ಸುಖ ಆಗಲಿ ಇನ್ನೊಬ್ಬನಿಗೆ ದುಃಖ ಆಗಲಿ ಕೊಡೋದಿಲ್ಲ. ನಾನು ಅದು ಕಚ್ಚುತ್ತೇನೋ ಅಂತ ದುಃಖ ತಂದುಕೊಂಡೆ, ಆ ನಾಯಿನ ಹಾಗೂ ಊಹಿಸಿಕೊಂಡೆ. ಅವನು ಇದು ತುಂಬ ಖುಷಿ ಕೊಡುತ್ತೆ ಅವನಿಗೆ. ನಿಜವಾಗಿ ಅದರ ಹಿಂದಿರುವಂಥ ಭಾವನೆಯೇ ಸುಖ ದುಃಖ ಕೊಡುತ್ತೆ. ಆಗಲಿ ವಸ್ತು ನಮಗೆ ಸುಖ ದುಃಖ ಕೊಡಲ್ಲ. ನೀವು ಅದನ್ನು ಹೇಗೆ ಅಂದುಕೊಂಡ್ರೆ ಅದರ ಪ್ರಕಾರ ಕೊಡುತ್ತದೆ. ಕಾರು ಸುಖ ಕೊಡುತ್ತೆ, ದುಃಖ ಕೊಡುತ್ತೆ. ಯಾವಾಗ ಕಾರು, ನೀವು ಒಳ್ಳೆ ಫಂಕ್ಷನ್ಗೆ ಹೊರಗಡೆ ಯಾರನ್ನು ಹೋಗಬೇಕು ಅಂತಂದಾಗ ನೀವು ಅದರಲ್ಲಿ ಕೂತು ಹೋಗ್ತೀರಿ, ಸುಖ ಆಗ್ತದೆ. ಒಳ್ಳೆ ಕಾರಿಂದ ಹೇಳಿದ್ರೆ ಅವರು ನಿಮ್ಮ ಸ್ಟೇಟಸ್ ಮೇಂಟೆನೆನ್ಸ್ ಅದೆಲ್ಲ ತುಂಬ ಸುಖ ಕೊಡುತ್ತೆ. ಯಾವಾಗ ದುಃಖ ಕೊಡುತ್ತೆ? ಪೆಟ್ರೋಲ್ ಹಾಕ್ಸೋ ಕಾಲಕ್ಕೆ ದುಃಖ ಕೊಡುತ್ತೆ. ಆಮೇಲೆ ಅದನ್ನು ಏನಾದರೂ ರಿಪೇರು ಮೇಂಟೆನೆನ್ಸ್ ಅಂತ ಇರ್ತೇವೆ, ಸರ್ವೀಸಿಂಗ್ ಅಂತ ಕೊಡ್ತೇವೆ. ಅವನು ಇಲ್ಲದ ಬಿಲ್ಲೆಲ್ಲ ಹಾಕ್ತಾನೆ. ಆವಾಗ ಯಾಕಪ್ಪ ಕಾರ್ ಕೊಂಡ್ಕೊಂಡ್ವಿ, ಬಿಳಿ ಆನೇನು ಕೊಂಡ್ಕೊಂಡಿವಲ್ಲ ಅಂತ ಅನ್ಸುತ್ತೆ. ಆ ಬಿಲ್ಲು ನೋಡಿದಾಗ ನಮಗೆ ದುಃಖ. ಅದು 4 ಜನ ಮುಂದೆ ಹೋಗಿ ಆ ಕಾರಲ್ಲಿ ಇಳಿಯಬೇಕು ಅಂದರೆ ಅವಾಗ ಸುಖ. ಕಾರ್ ಈಸ್ ಕಾರ್, ನಮ್ಮ ಅನಿಸಿಕೆ. ಹಾಗಾಗಿ ವಸ್ತು ಯಾವಾಗೂ ಕೂಡ ಸುಖ ದುಃಖ ಕೊಡಲ್ಲ. ನೀವು ಅದರ ಬಗ್ಗೆ ಏನು ರೂಪಿಸಿಕೊಡ್ತೀರೋ ಅದೇ ನಮಗೆ ಸುಖ ದುಃಖ ಕೊಡುತ್ತೆ. ಹಾಗಾಗಿ ಈ ಎಚ್ಚರ ನಮಗಿರಬೇಕು. ನಮಗನ್ಸುತ್ತೆ ಇವೆಲ್ಲವೂ ಮಾನವ ಸಹಜ ಪ್ರವೃತ್ತಿ, ಇನ್ಸ್ಟಿಂಕ್ಟ್ ಅಂತೇವೆ. ಆದರೆ ಇದು ಸಹಜ ಧರ್ಮ ಅಲ್ಲ. ನಾವು ಅಂಟಿಸಿಕೊಂಡಿರೋದ್ರಿಂದ ನಮ್ಮಲ್ಲಿ ನಮಗೆ ಬೇಡವಾದಂಥ ಈ ಗುಣಗಳು ತುಂಬಿಕೊಂಡಿವೆ. ಇದು ಸಹಜ ಗುಣ ಅಲ್ಲ. ಒಂದು ವಸ್ತು ಇದು ಸುಖ ಕೊಡುತ್ತೆ, ಅದು ಸುಖ ಕೊಡುತ್ತೆ, ಇವನು ಒಳ್ಳೆ, ಇವನು ನನಗೆ ಮಿತ್ರ, ಅವನ ಶತ್ರು, ಇದೆಲ್ಲ ಕೂಡ ನೀವು ಹೇಗೆ ರೂಪಿಸಿಕೊಂಡಿರ್ತೀರೋ ಹಾಗೆ. ಆದ್ದರಿಂದ ಹೊಗಳಿಕೆ ಮತ್ತು ತೆಗಳಿಕೆ ತಕ್ಷಣ ಪ್ರತಿಕ್ರಿಯಿಸಬೇಡ, ಮೌನವಾಗಿರು, ಆಲೋಚನೆ ಮಾಡು, ವಿಷಯದ ಬಗ್ಗೆ ಮನನೆ ಮಾಡು, ದುಡುಕಬೇಡ. ಎಷ್ಟು ಕಡಿಮೆ ಮಾತಾಡಲಿಕ್ಕೆ ಸಾಧ್ಯವೋ ಅಷ್ಟು ಕಡಿಮೆ ಮಾತಾಡು. ಬಟ್ ಮಾತಾಡಿದರೆ ಯೋಚಿಸಿ ಮಾತಾಡು. ರಾಮನ ವಂಶದಲ್ಲಿ ರಘು ಮಹಾರಾಜ ಅಂತಿದ್ದ. ಆತ ತುಂಬ ಕಡಿಮೆ ಮಾತಾಡ್ತಿದ್ದ. ಅನೃತ ದೋಷ ಬರುತ್ತೆ. ಯಾಕೆಂದರೆ ಏನಾದರೂ ಒಂದು ಕಮಿಟ್ ಆಗಿಬಿಟ್ರೆ ಅದನ್ನು ಉಳಿಸಿಕೊಳ್ಳೋಕ್ಕೋಸ್ಕರ ಮತ್ತೆ ನಾವು ಮೇಂಟೈನ್ ಮಾಡಬೇಕು. ಅದಕ್ಕೆ ರಘುವಂಶ ಅಂತಂದರೆ ಅಷ್ಟು ಒಳ್ಳೆ ಹೆಸರು. ಯಾಕೆಂದರೆ ಜಾಸ್ತಿ ಮಾತಾಡ್ತಿದ್ದಿಲ್ಲ ಆತ. ಯಾಕಂದರೆ ಮಾತಾಡಿದ್ರೆ ಕಮಿಟ್ ಆಗಿಬಿಡ್ತೇವೆ. ತುಂಬ ಅವಶ್ಯಕತೆ ಇದೆ ಅಂದರೆ ಆಲೋಚನೆ ಮಾಡಿ ಮಾತಾಡ್ತಿದ್ದ, ತುಂಬ ಕಡಿಮೆ ಮಾತಾಡ್ತಿದ್ದ. ಆದರೆ ಎಷ್ಟೋ ಸಮಸ್ಯೆಗಳಿಂದ ನಮಗೆ ಪಾರಾಗ್ತೇವೆ. ಆಮೇಲೆ ಹೇಳ್ತಾರೆ, ಯೋಚಿಸಿ ಮಾತಾಡು, ಏನು ಇದೆಯೋ ಅದನ್ನು ತೃಪ್ತಿಯಿಂದ ಅನುಭವಿಸು, ಇಲ್ಲದಕ್ಕೋಸ್ಕರ ಕೊರಗಬೇಡ. ಸ್ಥಿರ ಚರ ವಸ್ತುಗಳು ಅದರ ಹಿಂದೆ ಬೆನ್ನತ್ತಬೇಡ, ಅದು ನಮ್ಮ ಪ್ರಾಪರ್ಟಿ ಆಗಬೇಕು. ಭಗವಂತ ಕೊಟ್ಟಿರೋದರಲ್ಲಿ ಸಂತೋಷವಾಗಿ ನಿಶ್ಚಿಂತೆಯಿಂದ ಬದುಕು. ಇವತ್ತು ನಮಗಾಗಿದ್ದು ನಾಳೆ ಇನ್ಯಾರ್ದೋ ಆಗ್ತದೆ. ನಾವು ಜಾಗ ನೋಡ್ತೇವೆ, ಇದು ನನ್ನದೇ ಜಾಗ. ಎಷ್ಟು ಜನ ಚೇಂಜ್ ಮಾಡಿಕೊಂಡ್ರು ಕೂಡ ಆ ಭೂಮಿಗೆ ಏನೂ ತೊಂದರೆ ಇಲ್ಲ, ಸ್ಥಳಕ್ಕೆ. ನಾವು ಖುಷಿ ಪಡ್ತೇವೆ, ನನ್ನ ಹೆಸರು ಮೇಲಿದೆ ಅಂತ ಖುಷಿ ಪಡ್ತೇವೆ. ಮಾರಿಬಿಟ್ಟೆ ಅಂತ ಒಳ್ಳೆ ಮಾರಿಬಿಟ್ಟೆ ದುಃಖ ಪಡ್ತೇವೆ, ಒಳ್ಳೆ ಲಾಭ ಬಂತು ಖುಷಿ ಪಡ್ತೇವೆ. ಆ ಜಾಗ ಏನಿದೆ ಅದಕ್ಕೇನು ಟೆನ್ಷನ್ ಇಲ್ಲ. ಎಷ್ಟೋ ಜನ ರಾಜರು ಬಂದು ಇದು ನಂದು ಅಂತ ಹೇಳಿ ಕೊನೆಗೂ 1 ಇಂಚು ಜಾಗವನ್ನು ಕೂಡ ತಗೊಳ್ಳದೆ ಶರೀರವನ್ನು ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ಟೆನ್ಷನ್ ಮಾಡ್ಕೋಬೇಡ, ಪ್ರಾಪರ್ಟಿಯಿಂದ ಹಿಂದೆ ಹೋಗಿ ಭಕ್ತಿಯಿಂದ ಭಗವಂತನಲ್ಲಿ ಶರಣಾದಾಗ ನಾವು ನಮ್ಮ ಸಾಧನೆಯ ಹಾದಿಯಲ್ಲಿ ಈ ಎತ್ತರಕ್ಕೆ ಏರಬಹುದು. ಇಂತಹ ಗುಣವನ್ನು ಹೊಂದಿರುವಂತಹ ಭಕ್ತ ನನಗೆ ಅಚ್ಚುಮೆಚ್ಚು ಅಂತ ಹೇಳ್ತಾನೆ ಕೃಷ್ಣ. ಮತ್ತೆ ಕೊನೆಯ ಶ್ಲೋಕ ಈ ಅಧ್ಯಾಯದಲ್ಲಿ, ಏತು ಧರ್ಮ ಅಮೃತಂ ಇದಂ ಯಥಾ ಉಕ್ತಂ ಪರ್ಯುಪಾಸತೆ ಶ್ರದ್ಧಾದಾನಾಃ ಮತ್ಪರಮಾಃ ಭಕ್ತಾಃ ತೇ ಅತೀವ ಮೇ ಪ್ರಿಯಾಃ ಅಂತ ಹೇಳ್ತಾರೆ. ನಮ್ಮ ಭಕ್ತಿ ಹೇಗಿರಬೇಕು, ಭಕ್ತನೆಲ್ಲ ಇರಬೇಕಾದಂಥ ಗುಣಗಳೇನು ಎನ್ನುವಂಥ ಈ ಅಮೃತ ಸಾಧನ ಧರ್ಮವನ್ನು ವಿವರಿಸಿದಂಥ ಕೃಷ್ಣ ಇಲ್ಲಿ ಫಲಶ್ರುತಿಯಾಗಿ ಹೇಳ್ತಾನೆ. ಇಲ್ಲಿ ಹೇಳಿದಂತೆ ಉಪಾಸನೆ ಮಾಡುವವರು, ಗುಣಧರ್ಮವನ್ನು ಬೆಳೆಸಿಕೊಂಡವರು, ಭಕ್ತಿಯಿಂದ ಆಚರಣೆ ತಂದುಕೊಳ್ಳುವಂಥ ಭಕ್ತರು ನನಗೆ ಪರಮ ಪ್ರಿಯರು. ಇದನ್ನು ಅಂಡರ್ಲೈನ್ ಮಾಡಿಕೊಳ್ಳಿ. ಯಾವಾಗಾದರೂ ಭಗವಂತನ ಅನುಗ್ರಹ ನನಗಾಗಿಲ್ಲ, ಭಗವಂತನ ಅನುಗ್ರಹ ಆಗಬೇಕು ಅಂತಂದರೆ ಇದನ್ನು ನೆನಪಿಟ್ಟುಕೊಳ್ಬೇಕು. ನಾನು ಭಗವಂತನ ಪ್ರೀತಿ ಮಾಡ್ತೇನೆ, ಎಲ್ಲ ಚೆನ್ನಾಗಿದೆ, ಭಗವಂತ ನನ್ನನ್ನು ಯಾಕೆ ಪ್ರೀತಿ ಮಾಡಬೇಕು? ನನ್ನಿಂದ ಏನೋ ಉಪಯೋಗ ಇರಬೇಕಲ್ಲ.
ಸಮಾಜಕ್ಕೆ ನನ್ನ ಕಾಂಟ್ರಿಬ್ಯೂಷನ್ ಇರಬೇಕು ಅಲ್ವಾ? ಸೊ ನನ್ನಿಂದ ಏನೂ ಉಪಯೋಗ ಇಲ್ಲ ಅಂದಾಗ ಭಗವಂತ ಯಾಕೆ ಪ್ರೀತಿ ಮಾಡ್ತಾನೆ? ನಿಜವಾಗೂ ನಮಗೆ ಅನುಗ್ರಹ ಅದು ಯಾವಾಗ ಭಗವಂತ ನಮ್ಮನ್ನು ಪ್ರೀತಿಸಿದಾಗಲ್ವಾ? ನಾವು ಭಗವಂತನ ಪ್ರೀತಿಸಿದಾಗಲ್ಲ. ನಿಮಗೆ ನಿಜ ಅದು ಆಧ್ಯಾತ್ಮಿಕವಾಗಬಹುದು, ಲೌಕಿಕವಾಗಬಹುದು. ಭಗವಂತನ ನಮ್ಮನ್ನು ಪ್ರೀತಿಸಿದಾಗೆ ನಮಗೆ ಅನುಕೂಲ ಆಗೋದು. ಇಲ್ಲ, ಭಗವಂತನ ಪ್ರೀತಿಸದೇ ಇದ್ದವ್ರಿಗೆಲ್ಲ ಬೇಕಾದಷ್ಟು ಪ್ರಾರಬ್ಧ ಕರ್ಮ, ಹಿಂದಿನ ಜನ್ಮದಲ್ಲಿ ಭಕ್ತಿ ಮಾಡಿರ್ತಾನೆ, ಬೇಕಾದಷ್ಟು ಸಂಪತ್ತು ಕೊಟ್ಟಿರ್ತಾನೆ, ಈ ಜನ್ಮದಲ್ಲಿ ಮರೆತು ಹೋಗಿರ್ತಾನೆ. ಅದಕ್ಕೆ ಏನ್ ಮಾಡೋಕ್ಕಾಗತ್ತೆ? ಅವನು ಅನುಭವಿಸ್ತಾ ಇರುವಂತ ಸುಖ ಎಲ್ಲ ಕೂಡ ಅವನು ಪ್ರಾರಬ್ಧ ರೂಪದಲ್ಲಿಂದ ಬಂದಿದ್ದು, ಭಗವಂತ ಕೊಟ್ಟಿದ್ದಲ್ಲ. ಭಗವಂತ ನಿಜವಾಗೂ ಕೊಡಬೇಕಾದರೆ ಏನು ಮಾಡಬೇಕು? ಭಗವಂತನಲ್ಲಿ ನಮ್ಮನ್ನು ಮೆಚ್ಚುವಂತ ಗುಣಗಳಿರಬೇಕು. ಆವಾಗ ಭಗವಂತನ ಅನುಗ್ರಹ ಸಿಗತ್ತೆ. ಇದು ಭಕ್ತಿ ಯೋಗದಲ್ಲಿ ಹೇಳ್ತಾರೆ. ಹಾಗಾಗಿ ನಾವು ಯಾವುದೇ ಒಂದು ಕಾರ್ಯವನ್ನ, ಒಂದು ಪೂಜೆಯನ್ನ, ಭಗವಂತನ ಪ್ರಾರ್ಥನೆ ಮಾಡೋಕೆ ಇದನ್ನು ನೆನಪಿಟ್ಟುಕೊಳ್ಬೇಕು. ಹೇಳ್ತಾರೆ, ಉಪಾಸನೆ ಮಾಡುವವರು, ಗುಣಧರ್ಮವನ್ನು ಬೆಳೆಸಿಕೊಂಡವರು, ಭಕ್ತಿಯಿಂದ ಆಚರಣೆಗೆ ತಂದುಕೊಳ್ಳುವಂತ ಭಕ್ತರು ನನಗೆ ಪರಮ ಪ್ರಿಯರು. ಉಪಾಸನೆ ಮಾಡುವರು ಅಂತಂದ್ರೆ ಯಾವುದೋ ಒಂದು ಮಂತ್ರವನ್ನು ಜಪವನ್ನು ಮಾಡೋದಲ್ಲ, ಭಗವಂತನ ಗುಣಗಣಗಳನ್ನು ತಿಳ್ಕೊಂಡು ಉಪಾಸನೆ ಮಾಡೋದು. ಗುಣಧರ್ಮವನ್ನು ಬೆಳೆಸಿಕೊಂಡವರು, ದ್ವೇಷವನ್ನು ಮಾಡಬಾರದು, ಇನ್ನೊಬ್ಬರನ್ನ ನಾವು ಯಾರಿಗೂ ತೊಂದರೆ ಆಗಬಾರ್ದು, ಇನ್ನೊಬ್ಬರು ನಮಗೆ ತೊಂದರೆ ಆಗ ಆ ರೀತಿ ನಡ್ಕೊಳ್ಳೋದು. ಭಕ್ತಿಯಿಂದ ಆಚರಣೆಗೆ ತಂದುಕೊಳ್ಳುವಂತ ಭಕ್ತರು, ಪ್ರೀತಿಯಿಂದ ಯಾರ ಪ್ರತಿಯೊಂದು ಕೂಡ ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡುವಂತ ಮನೋವೃತ್ತಿ ಯಾರಿಗಿರ್ತಾರೆ ಅವರೆಲ್ಲ ಕೂಡ ಭಗವಂತನಿಗೆ ಪ್ರೀತಿ ಪಾತ್ರರು ಅಂತ ಇಲ್ಲಿ ಹೇಳ್ತಾನೆ ಭಗವಂತ. ಇಲ್ಲಿ ವಸ್ತುತಃ ಆಗಲಿ ಅಥವಾ ಮನಸ್ಸಲ್ಲಿ ಯಾವುದೋ ಇಟ್ಟುಕೊಂಡು ಹೊರಗಡೆ ನಾಟಕ ಮಾಡೋದಾಗ್ಲಿ, ಅದಕ್ಕೆಲ್ಲ ಕೂಡ ಯಾವ ರೀತಿಯಾದಂಥ ಬೆಲೆ ಇಲ್ಲ ಅಂತ ಅರ್ಥ ಆಗ್ತದೆ. ಒಂದು ವೇಳೆ ಆ ರೀತಿ ಬರಬೇಕಾದ್ರೆ ಕ್ವಿಟ್ ಪ್ರೋಕೋ, ನಾವು ಇನ್ನೊಬ್ಬರಿಗೆ ಕೊಟ್ಟರೆ ಅದು ನಮಗೆ ಬರುತ್ತೆ, ನೀವು ಇನ್ನೊಬ್ಬರಿಗೆ ಸಹಾಯ ಮಾಡ್ರೆ ನಿಮಗೆ ಇನ್ನೊಬ್ಬರು ಸಹಾಯ ಮಾಡ್ತಾರೆ, ನೀವು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟರೆ ಆ ತೊಂದರೆ ನೀವು ಅನುಭವಿಸ್ಬೇಕಾಗ್ತದೆ. ಅದು ಪ್ರಾರಬ್ಧ ಕರ್ಮದಲ್ಲೂ ಸಾಧ್ಯತೆ ಇದೆ, ವರ್ತಮಾನ ಕಾಲದಲ್ಲೂ ಕೂಡ ಅಷ್ಟೇ. ಲೋಕ ವ್ಯವಹಾರ ಎಲ್ಲ ನಡೆಯೋದು ಹಾಗೆ. ಪ್ರೀತಿಯಿಂದ ಮಾಡ್ತಾ ಇದ್ರೆ ಅಂತ ಅಂದ್ಕೊಂಡು ಎಲ್ಲರೂ ಸಹಾಯ ಮಾಡ್ತಾರೆ. ಪ್ರೀತಿ ಇಲ್ಲ, ಸರ್ವಿಸ್ ಕೊಡಿ, ದುಡ್ಡು ತಗೊಳ್ಳಿ, ಈ ರೀತಿ ಆಗ್ತದೆ. ಹಾಗಾಗಿ ಈ ಗುಣಗಳನ್ನು ಬೆಳೆಸಿಕೊಳ್ಳೋದಕ್ಕೆ ಪ್ರಯತ್ನ, ಇವತ್ತೇ ಒಂದು ಹೆಜ್ಜೆಯನ್ನು ಇಡುವಂಥ ಪ್ರಯತ್ನ ಮಾಡಿ. ಆಗಲಿ, ಮುಂದೆ ಇವತ್ತೇ ಕಂಪ್ಲೀಟ್ ಮಾಡಬೇಕು ಅಂತಲ್ಲ, ಒಂದು ಹೆಜ್ಜೆ ಇಟ್ಟರೆ ಮುಂದೆ ಅದರ ಅನುಕೂಲ ಆಗಬಹುದು ನಮಗೆ. ಇದು ಭಗವಂತ ಹೇಳೋದು. ಇಲ್ಲಿಗೆ 12ನೇ ಅಧ್ಯಾಯ ಭಕ್ತಿ ಯೋಗ ಸಮಾಪ್ತವಾಯಿತು. ಒಂದು ಸಲ ಸಮರೈಸ್ ಮಾಡೋಣ. ಅರ್ಜುನ ಪ್ರಶ್ನೆ ಕೇಳ್ತಾನೆ, ನಿನ್ನ ಸಗುಣ ರೂಪವನ್ನು ಭಜಿಸುವವರು ಶ್ರೇಷ್ಠರು ಅಥವಾ ಅವ್ಯಕ್ತ ನಿರಾಕಾರ ತತ್ವವನ್ನು ಉಪಾಸನೆ ಮಾಡೋರು ಶ್ರೇಷ್ಠರು ಅಂತ ಕೇಳ್ತಾನೆ. ಕೃಷ್ಣ ಸುಲಭವಾದಂಥ ಉತ್ತರವನ್ನು ಕೊಡ್ತಾನೆ, ನನ್ನ ರೂಪ ಗುಣಗಳನ್ನು ಪ್ರೀತಿಯಿಂದ ಶ್ರದ್ಧೆಯಿಂದ ಧ್ಯಾನಿಸುವವರು ಅಂಥ ಭಕ್ತರ ಶ್ರೇಷ್ಠರು. ಅವ್ಯಕ್ತ ಉಪಾಸನೆ ಸಾಧ್ಯ, ಆದರೆ ಅದು ತುಂಬ ಕಠಿಣದ ಮಾರ್ಗ, ಅದಕ್ಕೆ ತುಂಬ ಕಷ್ಟ, ಅದಕ್ಕೆ ಕಮಿಟ್ಮೆಂಟ್ ಬೇಕು, ದೀಕ್ಷೆ ಬೇಕು ಅಂತ ಹೇಳ್ತಾರೆ. ಆಮೇಲೆ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸು, ತುಂಬ ಸುಲಭ. ಅದೇ ಭಗವಂತನನ್ನು ಒಲಿಸಿಕೊಳ್ಳಿಕ್ಕೆ ಮಾರ್ಗ. ನೀನು ಮಾಡುವಂಥ ಪ್ರತಿಯೊಂದು ಕಾರ್ಯವನ್ನ ಇದು ಕೃಷ್ಣಾರ್ಪಣ ಎನ್ನುವಂಥ ಭಾವನೆಯಿಂದ ಮಾಡು. ಈಗ ಕೃಷ್ಣಾರ್ಪಣ ಎಂಬ ಭಾವನೆ ಬರಬೇಕಾದ್ರೆ ನಮ್ಗೆ ಏನಾಗ್ತದೆ, ಅದರ ಆಕ್ಟಿವಿಟಿಲಿ ಕೂಡ ಚೇಂಜ್ ಬರುತ್ತೆ. ಈಗ ಭಗವಂತನಿಗೆ ನೈವೇದ್ಯ ಇಡಬೇಕು ಅಂದ್ರೆ ನಾವೇನು ಮಾಡ್ತೀವಿ, ಸಾಮಾನ್ಯವಾಗಿ ಹಣ್ಣು ತೊಗೊಂಡು ಬರುತ್ತೆ, ಹಣ್ಣು ಹಂಪಲಗಳು ಅಥವಾ ಏನಾದರೂ ಕಾಯಿಗಳು ಇಂಥ ತಂದು ನೈವೇದ್ಯ ಮಾಡ್ತೇವೆ. ಯಾಕೆಂದ್ರೆ ನಮ್ಗೆ ಅದು ಸೂಟ್ ಅದೇ ಆಗ್ತದೆ. ಪಿಜ್ಜಾ ತಂದು ಯಾಕೆ ನೈವೇದ್ಯ ಮಾಡಲ್ಲ? ಹೇಳ್ತಾರೆ, ತರ್ಕ ಮಾಡೋರು ಮಾಡ್ತಾರೆ. ಅಡುಗೆ ಕೂಡ ಭಗವಂತನಿಗೆ ಮಾಡ್ಬೇಕಂದ್ರೆ ನಮಗೊಂದು ಪಾಸಿಟಿವ್ ಭಾವನೆ ಬರುತ್ತೆ. ಅಂದ್ರೆ ಅದಕ್ಕೆ ಕೃಷ್ಣಾರ್ಪಣ ಅಂತ ಪ್ರತಿಯೊಂದು ಕೆಲಸದಲ್ಲೂ ನಾವು ಅನ್ನಬೇಕಾದ್ರೆ ಆ ಆಕ್ಟಿವಿಟಿ ಎಷ್ಟು ಎಚ್ಚರದಿಂದ ಮಾಡಬೇಕು, ಇನ್ನೊಬ್ಬರಿಗೆ ತೊಂದರೆ ಕೊಡದಾರ್ದು ಮಾಡಬೇಕು. ಎಲ್ಲ ನಾವು ಮಾಡುವಂಥ ಎಲ್ಲ ಕೆಟ್ಟ ಕೆಲಸ ಮಾಡಿಬಿಟ್ಟಿದ್ವಿ, ಕೃಷ್ಣಾರ್ಪಣ ಅಂತ ಹೆಂಗೆ ಸಮರ್ಪಿಸ್ಲಿಕ್ಕೆ ಆಗ್ತದೆ? ನಾವು ತಿಂದಿದ್ದು ಭಗವಂತ ಮಾಡ್ಲಿಕ್ಕೆ ಆಗ್ತದ? ಮನಸ್ಸು ಬರ್ತದ? ಬರಲ್ಲ. ಹಾಗೆ ಕೃಷ್ಣಾರ್ಪಣ ಎನ್ನುವಂಥ ಭಾವನೆಯಿಂದ ಮಾಡಬೇಕಾದ್ರೆ ನಾವು ನಮ್ಮ ಜೀವನದಲ್ಲಿ ಮಾಡುವಂಥ ಪ್ರತಿಯೊಂದು ಕೆಲಸ ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ರೀತಿಯಾಗಿ ನಡ್ಕೊಳ್ಬೇಕು. ಇದು ಕಷ್ಟ. ಕೃಷ್ಣಾರ್ಪಣ ಅಂತ ಹೇಳೋದು ಸುಲಭ. ಆ ಕೃಷ್ಣಾರ್ಪಣ ಅಂತಂಬೋ ಮನೋಭಾವ ಮನಸ್ಸಿನಲ್ಲಿ ಬರಬೇಕು ಅಂತಂದ್ರೆ ಅದು ಕಷ್ಟ. ಬಾಯಿ ಹೇಳ್ತದೆ ಕೃಷ್ಣಾರ್ಪಣ ಮಸ್ತು, ಪ್ರತಿಯೊಂದು ಕಡೆ ಹೇಳ್ಬಿಡ್ತಾರೆ. ಇನ್ನು ಕೊಡೋಕಲ್ಲ ಕೃಷ್ಣಾರ್ಪಣ ಮಸ್ತು, ಓಟ ಟೈಮಲ್ಲಿ ಕೃಷ್ಣಾರ್ಪಣ ಮಸ್ತು ಹೇಳ್ಬೋದು, ಬಾಯಿಂದ ಏನು ಕಷ್ಟ ಏನಿದೆ, 4 ಜನಕ್ಕೆ ಗೊತ್ತಾಗತ್ತಷ್ಟೆ. ಆದರೆ ಭಗವಂತ ಗೊತ್ತಾಗ್ಬೇಕಲ್ಲ, ಕೃಷ್ಣಾರ್ಪಣ ಅಂತ ಮಾಡ್ಬೇಕು. ಅಸಲು ನಾವೇ ಕನ್ವಿನ್ಸ್ ಆಗ್ಬೇಕಲ್ಲ, ನಾನು ಮಾಡ್ತಾ ಇರೋದು ಭಗವಂತನಿಗೆ ಸಮರ್ಪಣೆ ಮಾಡ್ಲಿಕ್ಕೆ ಆಗ್ತದಾ ಇಲ್ಲ ಅಂತ ನಾನೇ ಕನ್ವಿನ್ಸ್ ಆಗಲ್ಲ ಕೆಲವೊಮ್ಮೆ. ಅದಕ್ಕೆ ಅರ್ಪಣಾ ಭಾವವೇ ಭಕ್ತಿಯ ಹೃದಯ ಅಂತ ಕೃಷ್ಣ ಹೇಳ್ತಾನೆ.
ಆಮೇಲೆ ಭಕ್ತಿಗೆ ಹಂತಗಳು, ಸ್ಪಿರಿಚುವಲ್ ಲ್ಯಾಡರ್ಸ್, ಅದನ್ನು ಕೂಡ ಹೇಳಿದ ಕೃಷ್ಣ. ಮನಸ್ಸನ್ನು ದೇವರಲ್ಲಿ ಸ್ಥಿರಗೊಳಿಸು. ಆಗದಿದ್ದರೆ, ಅದು ದೇವರನ್ನು ನೆಲೆಗೊಳಿಸ್ಲಿಕ್ಕೆ ನಮ್ಮ ಕೈಲಿ ಆಗದಿದ್ದರೆ ಮನಸ್ಸನ್ನು ಅಭ್ಯಾಸ ಮಾಡು. ಅದು ಕೂಡ ಆಗಲಿಲ್ಲ, ದೇವರಿಗಾಗಿ ಯಾವುದೋ ಒಂದು ಕೆಲಸ ಮಾಡು. ಅದು ಕೂಡ ಆಗಲಿಲ್ಲ, ಕನಿಷ್ಠ ಕರ್ಮಫಲ ತ್ಯಾಗ, ಇಂಥದ್ದೇ ಬೇಕು ಅಂಥದ್ದೇ ಬೇಕು ಅಂತ ಡಿಮ್ಯಾಂಡ್ ಮಾಡಬೇಡ. ಇದು ಭಗವಂತನ ಕ್ರಮವಾಗಿ ಗೆಲ್ಲಲಿಕ್ಕಿರುವಂಥ ಹಂತಗಳು. ಇದು ಎಲ್ಲರಿಗೂ ಸಾಧ್ಯವಾಗುವಂಥ ಮಾರ್ಗ ಇದೆ. ಆಮೇಲೆ ಹೇಳ್ತಾರೆ, ಜ್ಞಾನ, ಧ್ಯಾನ, ಫಲತ್ಯಾಗ, ಶಾಂತಿ. ಜ್ಞಾನ ತುಂಬ ಉತ್ತಮ, ಜ್ಞಾನಕ್ಕಿಂತ ಧ್ಯಾನ ಇನ್ನೂ ಉತ್ತಮ, ಧ್ಯಾನಕ್ಕಿಂತ ಫಲತ್ಯಾಗ ಇನ್ನೂ ಶ್ರೇಷ್ಠ. ತ್ಯಾಗದಿಂದ ಶಾಂತಿ ಬರುತ್ತೆ. ಹಿಂದೆ ಕೂಡ ಲೌಕಿಕದಲ್ಲಿ ನಾವು ಅನೇಕ ಸಾರಿ ಹೇಳಿದ್ವಲ್ಲ, ಸಿನಿಮಾ ಥಿಯೇಟರ್ಗೆ ಹೋಗೋದಕ್ಕಿಂತಲೂ ದೇವಸ್ಥಾನಕ್ಕೆ ಹೋಗೋದು ಉತ್ತಮ. ದೇವಸ್ಥಾನಕ್ಕೆ ಹೋಗೋದಕ್ಕಿಂತಲೂ ಭಗವದ್ಗೀತೆಯೋ ರಾಮಾಯಣ ಭಾರತಾದಿ ಪುಸ್ತಕಗಳನ್ನು ನೋಡೋದು ಉತ್ತಮ. ಅದ್ರ ಓದ್ಕೊಳ್ತಾ ಕೂತೋದು ಉತ್ತಮ, ಜ್ಞಾನವನ್ನು ಗಳಿಸೋದು ಉತ್ತಮ. ಅದಕ್ಕಿಂತ ಬೇಕಾ, ಆ ಏನು ನಾವು ಓದಿದ್ದೇವೆ ಅದನ್ನು ಮನನ ಮಾಡಿ ಧ್ಯಾನ ಮಾಡು, ಅದು ಉತ್ತಮ. ಧ್ಯಾನಕ್ಕಿಂತ ಇನ್ನೂ ಜಾಸ್ತಿ ಬೇಕಾ, ಫಲತ್ಯಾಗ. ಭಗವಂತ ಕೊಟ್ಟಿದ್ದರಲ್ಲಿ ನಾನು ಆನಂದವಾಗಿರ್ತೇನೆ, ಯಾವುದು ನನಗೆ ತೊಂದರೆ ಕೊಡುತ್ತೋ ಅದನ್ನೆಲ್ಲ ಬಿಟ್ಟು ಬಿಡ್ತೇನೆ. ಇದು ಧ್ಯಾನಕ್ಕಿಂತ ಶ್ರೇಷ್ಠ. ಆದರೆ ಧ್ಯಾನ ಬಂದ ಮೇಲೆ ಇದು ಬರೋದು. ಅದಕ್ಕಿಂತ ಶ್ರೇಷ್ಠವ ಶಾಂತಿ. ತ್ಯಾಗದಿಂದಲೇ ನಮಗೆ ಶಾಂತಿ ಬರೋದು. ಸೊ ತ್ಯಾಗವೇ ಶಾಂತಿಯ ದ್ವಾರ ಅಂತ ಹೇಳ್ತಾರೆ. ಮತ್ತೆ ಕೃಷ್ಣ ಕೆಲವಿನ ಪಾಯಿಂಟ್ಸ್ ಹೇಳ್ತಾರೆ. ಭಗವಂತ ಮೆಚ್ಚಬೇಕಾದ್ರೆ ಏನು ಮಾಡಬೇಕು, ಭಕ್ತನ ಮುಖ್ಯವಾದಂಥ ಗುಣಗಳನ್ನು ಹೇಳಿದ. ನಾನು ಜಸ್ಟ್ ಸ್ಕ್ರಿಪ್ಸ್ಪಿಯಾಗಿ ಹೇಳ್ಬಿಡ್ತೇನೆ. ಯಾರನ್ನು ದ್ವೇಷ ಮಾಡಬೇಡ. ದಿಸ್ ಇಸ್ ದ ಫಸ್ಟ್ ಕ್ವಾಲಿಟಿ. ಭಗವಂತ ಮೆಚ್ಚಬೇಕಾದ್ರೆ ಪ್ರೈಮರಿ ಕ್ವಾಲಿಟಿ, ಅಲ್ಟಿಮೇಟ್ ಕ್ವಾಲಿಟಿ ಇದೆ. ಯಾರನ್ನು ದ್ವೇಷ ಮಾಡಬೇಡ. ಎಲ್ಲರಿಗೂ ಸ್ನೇಹಿ, ಕರುಣಾಮಯನಾಗು. ಅಹಂಕಾರ ಯಾರಿಗಿರೋದಿಲ್ವೋ ಅವನು ಭಗವಂತ ಮೆಚ್ತಾನೆ. ಸುಖ ದುಃಖ ಸಮವಾಗಿ ಕಾಣುವವನು ಆ ಗುಣ. ಕ್ಷಮಾಶೀಲನಾದವನು, ತೃಪ್ತನಾಗಿರುವವನು, ಮನಸ್ಸು ನಿಯಂತ್ರಣದಲ್ಲಿರುವಂಥವನು, ಭಯ, ಅಸೂಯೆ, ಉದ್ಯೋಗ ಇಲ್ಲದೆ ಇರುವಂಥವನು, ಯಾರನ್ನೂ ನೋಯಿಸದವನು, ಆಸೆಗಳು ಕಡಿಮೆ ಇದ್ದವನು, ಒಳಗೂ ಹೊರಗೂ ಒಂದೇ ರೀತಿಯಾಗಿ ಶುದ್ಧವಾಗಿರುವಂಥವನು, ಹೊಗಳಿಕೆ ನಿಂದೆ ಸಮವಾಗಿ ಸ್ವೀಕರಿಸುವವನು, ಶತ್ರು ಮಿತ್ರರಲ್ಲಿ ಸಮದೃಷ್ಟಿ ಇರುವಂಥವನು, ಫಲಾಪೇಕ್ಷೆ ಇಲ್ಲದೆ ಬದುಕುವವನು. ಇಂತಹ ಭಕ್ತ ನನಗೆ ಅತ್ಯಂತ ಪ್ರಿಯ ಅಂತ ಎನಿಸುತ್ತಾನೆ. ಸೊ ಈ ಗುಣಗಳನ್ನು ನಾವು ಅಚೀವ್ ಮಾಡಿಕೊಂಡಾಗ ಭಗವಂತನ ಅನುಗ್ರಹ ಆಟೋಮೆಟಿಕ್ ಆಗ್ತದೆ. ಭಗವಂತನನ್ನು ಬೆನ್ನತ್ತೋದು ಬೇಕಾಗಿಲ್ಲ. ಭಗವಂತನನ್ನು ಬೆನ್ನತ್ತಲಿಕ್ಕೆ ಸ್ತೋತ್ರಗಳನ್ನ ಮಾಡಿ, ಪಾರಾಯಣ ಮಾಡಿ, ಜಪ ಮಾಡಿ, ಮತ್ತೆ ಭಗವಂತ ಎಲ್ಲೆಲ್ಲಿದ್ದಾನೋ ಎಲ್ಲ ಕಡೆ ಹುಡುಕೊಂಡು ಹೋಗಿ ಅಡ್ಡ ಬಿದ್ದು ಬೇಕಿಲ್ಲ. ಈ ಗುಣಗಳು ಯಾರಿಗಿರುತ್ತೆ ಭಗವಂತನೇ ಓಡಿ ಬರ್ತಾನೆ. ನಾವೇನು ಮಾಡ್ತೀವೋ ಅದು ಭಗವಂತನೇ ಮಾಡ್ತಾನೆ. ಎಷ್ಟೋ ಕಥೆಗಳಲ್ಲಿ ಭಕ್ತರ ಸೇವೆಯನ್ನು ಭಗವಂತ ಮಾಡಿದ್ದು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಈ ಗುಣಗಳಿದ್ದರೆ ತುಂಬಾ ಶ್ರೇಷ್ಠ ಅಂತ ಇದು ಭಗವಂತನೇ ಅರ್ಜುನನಿಗೆ ಹೇಳಿದಂಥ ಮಾತುಗಳು. ಆಮೇಲೆ ನಿಜವಾದಂಥ ಭಕ್ತಿ ಅಂದ್ರೆ ಏನು? ಕೇವಲ ಪೂಜೆ ಅಲ್ಲ, ಕೇವಲ ಮಂತ್ರ ಪಠನೆ ಅಲ್ಲ. ಭಕ್ತಿ ಅಂತಂದ್ರೆ ಜೀವನ ಶೈಲಿ, ನನ್ನ ಲೈಫ್ ಸ್ಟೈಲ್ ಹಾಗಿರಬೇಕು. ಇದೆಲ್ಲ ಹೊರಗೆ ಪೂಜೆ, ಮಂತ್ರ ಪಠನೆ ಇದೆಲ್ಲ ಕೂಡ ಯಾವುದಕ್ಕಾಗಿ ಅಂತಂದ್ರೆ ನಮ್ಮನ್ನ ನೋಡಿ ಸಮಾಜ ಕೆಡಬಾರದು, ಒಳ್ಳೆ ಹಾದಿ ಹಿಡಿಬೇಕು ಅಂತ. ತಂದೆ ಸಂಧ್ಯಾವಂದನ ಯಾಕೆ ಮಾಡ್ತಾನೆ ಅಂತಂದ್ರೆ, ತಂದೆ ಭಗವಂತನನ್ನ ಅನುಕ್ಷಣ ಕೂತು ಭಗವಂತನ ಧ್ಯಾನ ಮಾಡ್ಲಿಕ್ಕೆ ಬಂತು ಅಂತಂದ್ರೆ ಸಂಧ್ಯಾವಂದನ ಅಗತ್ಯ ಇಲ್ಲ. ಯಾಕಂದ್ರೆ ಸಂಧ್ಯಾವಂದನಲ್ಲಿ ಏನು ಮಾಡ್ತೇವೆ ಅದೇ ಬರುತ್ತೆ, ಮತ್ತೆ ಪ್ರತ್ಯೇಕವಾಗಿ ಬೇಕಾಗಿಲ್ಲ. ಆದರೆ ತಂದೆ ಸಂಧ್ಯಾವಂದನ ಮಾಡಲಿಲ್ಲ, ನಮ್ಮ ಮಗ ಏನು ಮಾಡ್ತಾನೆ, ನಮ್ಮ ಅಪ್ಪಗೆ ಬೇಕಾಗಿಲ್ಲ, ನಾನು ಯಾಕೆ ಮಾಡಬೇಕು ಅಂತ ಕೂಟ್ಬಿಡ್ತಾನೆ. ಸೊ ಸಮಾಜದ ಜನರನ್ನ ಹಾದಿ ತಪ್ಪಿಸಬಾರದು ಅಂತೇಳಿ ತಂದೆ ಕೂಡ ಸಂಧ್ಯಾವಂದನೆ ಮಾಡ್ತಾನೆ. ನಾವು ಭಾಗವತಕ್ಕೆ ನೋಡಿದ್ರೆ ಕೃಷ್ಣನೇ ದಿನನಿತ್ಯ ಸಂಧ್ಯಾವಂದನ ಮಾಡಿದ್ದು ನೋಡ್ತೇವೆ, ರಾಮ ಸಂಧ್ಯಾವಂದನೆ ಮಾಡಿದ್ದು ನೋಡ್ತೇವೆ. ಯಾರಿಗೋಸ್ಕರ ಮಾಡ್ಬೇಕತ್ತ? ನಮ್ಮಂಥವ್ರು ಅಯ್ಯೋ ರಾಮನೇ ಮಾಡಿಲ್ಲ ನಾವ್ಯಾಕೆ ಮಾಡಬೇಕು ಅಂತ ಅನಿಸಿಕೊಳ್ಳಬಾರ್ದು ಅಂತ ಮಾಡಿದ, ಸಮಾಜವನ್ನ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ. ಹಾಗಾಗಿ ಒಳಗೆ ನಮಗೆ ಯಾವ ರೀತಿಯಾದಂಥ ಗುಣ ಬೆಳೆಸಿಕೊಂಡರೂ ಕೂಡ ಸಮಾಜದ ಸ್ವಾಸ್ಥ್ಯ ಕೆಡಿಸಬಾರದು ಅಂತೇಳಿ ನಾವು ಮಾಡಬೇಕು. ದೇವಸ್ಥಾನಕ್ಕಿಂತಲೂ ಪುಸ್ತಕ ಓದೋದು ತುಂಬ ಉತ್ತಮ. ಆದರೆ ಮಕ್ಕಳಿಗೆ ಆ ಪುಸ್ತಕ ಓದ್ಲಿಕ್ಕೆ ಬರ್ತದ? ಕಷ್ಟ. ನಮ್ಮಪ್ಪ ಪುಸ್ತಕ ಓದ್ತಾನೆ, ನಾನು ಓದ್ತಾ ಇರ್ತೀನಿ ಅಂತೇಳಿ ಯಾವುದೋ ಒಂದು ಕತೆ ಪುಸ್ತಕ ಇಟ್ಕೊಂಡು ಕೂತ್ಕೋತಾರೆ. ಹಾಗಲ್ಲ, ನಮಗೆ ಅಂತರಂಗ ಸಾಧನೆಗೆ ನಮಗೆ ಅದು ಮುಖ್ಯ. ಮಕ್ಕಳನ್ನ ಸಮಾಜದ ಹಿತಕ್ಕಾಗಿ ಅವರನ್ನು ಕರ್ಕೊಂಡು ಹೋಗೋದು ಉತ್ತಮ. ಹಾಗೆ ಹೇಳ್ತಾರೆ, ಪ್ರೀತಿ,
ಸಮತ್ವ, ತ್ಯಾಗ, ಅರ್ಪಣಾ ಭಾವ ಇದಿದ್ರೆ ಮಾತ್ರವೇ ಪರಿಪೂರ್ಣ ಭಕ್ತಿ ಯೋಗ. ಪ್ರೀತಿ ಪ್ಲಸ್ ಸಮತ್ವ ಪ್ಲಸ್ ತ್ಯಾಗ ಪ್ಲಸ್ ಅರ್ಪಣಾ ಭಾವ, ಇದು ಇಸ್ ಈಕ್ವಲ್ ಟು ಪರಿಪೂರ್ಣ ಭಕ್ತಿ ಯೋಗ. ಹಾಗಾಗಿ 12ನೇ ಅಧ್ಯಾಯ ನಮ್ಮಲ್ಲಿ ಕಲಿಸೋದೇನಂತಂದ್ರೆ, ಭಗವಂತನನ್ನ ಪ್ರೀತಿಸುವುದು ಅಂತಂದ್ರೆ ಪ್ರಪಂಚವನ್ನ ದ್ವೇಷವಿಲ್ಲದೆ ಪ್ರೀತಿಸೋದು. ಇಡೀ ಭಗವಂತ ಎಲ್ಲಾ ಕಡೆ ಇದ್ದಾನೆ ಅಂತಂದಾಗ ಒಂದು ಕಡೆ ದ್ವೇಷ ಮಾಡ್ರೆ ಭಗವಂತನ ದ್ವೇಷ ಮಾಡ್ದಂಗೆ ಅಲ್ಲ, ಎಲ್ಲ ಕಡೆ ಭಗವಂತನೇ ಇದ್ದಾನೆ, ಎಲ್ಲರಲ್ಲೂ ಭಗವಂತನೇ ಇದ್ದಾನೆ. ಯಾರನ್ನ ದ್ವೇಷ ಮಾಡ್ರೂ ಏನಾಗ್ತದೆ? ಪ್ರೀತಿ ಎಂಬುದು ಹೊರಟೋಗ್ತದೆ. ಪ್ರೀತಿ ದ್ವೇಷ ಎರಡೂ ಒಂದೇ ಕಡೆ ಇರಲ್ಲ. ನಾವು ಒಂದು ಕಡೆ ದ್ವೇಷ ಮಾಡ್ತಾ ಇದ್ದೀವಿ ಅಂತಂದ್ರೆ ಇನ್ನೊಂದು ಕಡೆ ಪ್ರೀತಿ ಸಾಧ್ಯ ಆಗೋದಿಲ್ಲ. ಒಂದು ಕಡೆ ವಿಗ್ರಹದಲ್ಲಿರುವಂಥ ದೇವರನ್ನ ನಾವು ಕೈ ಮುಗಿದು ಪ್ರೀತಿ ಮಾಡ್ತೇವೆ, ಮನುಷ್ಯನಲ್ಲಿದ್ದಂತಹ ದೇವರನ್ನ ನಾವು ದ್ವೇಷ ಮಾಡಿ ಬೈತೇವೆ. ಏನಾಯ್ತು? ಇದು ನಾವು ತಿಳ್ಕೊಳ್ಬೇಕು. ಅಂದ್ರೆ ಮನುಷ್ಯ ನೆಮ್ಮದಿಯಾಗಿ ಜೀವನ ಮಾಡಬೇಕಂತಂದ್ರೆ ಸ್ವಲ್ಪ ಸ್ವಲ್ಪ ಈ ಗುಣ ಸಾಧ್ಯವಾದಷ್ಟು, ಎಲ್ಲ ಈ ಕಾಲದಲ್ಲಿ ಎಲ್ಲರಿಗೂ ಇದು ಎಷ್ಟು ಆಗತ್ತೋ ಅಂತ ಹೇಳಿಕ್ ಬರಲ್ಲ, ಸಾಧ್ಯವಾದಷ್ಟು ಇದು ಮಾಡಿಕೊಂಡು ಹೋದ್ರೆ ಯಾವ ಜನ್ಮದಲ್ಲಾದ್ರೂ ಈ ಪ್ರಪಂಚದಿಂದ ನಾವು ಎಕ್ಸಿಟ್ ಆಗಬೇಕಾದ್ರೆ ಯಾವ ಜನ್ಮದಲ್ಲಾದ್ರೂ ಓದಬೇಕಾದಿದೆ, ಬೇರೆ ಏನು ಶಾರ್ಟ್ ಕಟ್ಸ್ ಏನೂ ಇಲ್ಲ. ಸೊ ಯಾವಾಗಾದ್ರೂ ಇದೇ ಮಾಡಬೇಕು ಅಂತಂದಾಗ ಸ್ವಲ್ಪ ಸ್ವಲ್ಪ ಈಗ ಒಂದೊಂದು ಹಂತವಾಗಿ ಮಾಡ್ತಾ ಹೋಗೋಣ, ಆವಾಗ ಅನುಕೂಲ ಆಗಬಹುದು. ಇದು 12ನೇ ಅಧ್ಯಾಯ ಇಲ್ಲಿಗೆ ಭಗವದ್ಗೀತೆಯಲ್ಲಿ 12ನೇ ಅಧ್ಯಾಯ ಮುಕ್ತಾಯವಾಯಿತು. ಮತ್ತೆ ಬರುವಂಥ ವಾರ ಮತ್ತೊಂದು ಒಳ್ಳೆಯ ವಿಷಯದೊಂದಿಗೆ ನಾವು ಭೇಟಿಯಾಗೋಣ. ಸೊ ಏನಾದರೂ ಪ್ರಶ್ನೆಗಳಿದ್ರೆ ಒಂದು 5 ನಿಮಿಷದ ಕಾಲ ನೀವು ಕೇಳಬಹುದು. 1 ನಿಮಿಷ ಅನ್ಮ್ಯೂಟ್ ಮಾಡ್ತೇನೆ.